ಯಾವಾಗ ತಗೊಂಡಿದ್ದು ಸರ್ ಇದು? ನಾನು ತಗೊಂಡಿದ್ದು 1997ರಲ್ಲಿ. 97ರಲ್ಲಿ? ಅದಕ್ಕಿಂತ ಮೊದಲೇ ಒಂದು ಬಾಡಿ ಜಾಗ ಇತ್ತು, ಬಾಡಿಗೆ ಜಾಗ ಇತ್ತು. ಅದು ಬಿಟ್ಟು ಇಲ್ಲಿಗೆ ಬಂದ್ವಿ. ಎಷ್ಟಕ್ಕೆ ತಗೊಂಡಿದ್ರಿ ಸರ್? ಇದು ತಗೊಂಡಿದ್ದು ಅವಾಗ 4 ಲಕ್ಷ ಇತ್ತು. ಅವಾಗ 4 ಲಕ್ಷ. ಈಗ ಸರ್? ಈಗ 2 ಕೋಟಿ ರೂಪಾಯಿ. ತಾಸಿಗೆ 2000 kg ಉರಿಯುವಂಥ ಮಷಿನ್. 2000 kg ಉರಿ ಒಂದು ತಾಸಿಗೆ? ಒಂದು ತಾಸಿಗೆ ತಿಂಗಳ ಒಂದು 3-4 ಲಕ್ಷ 5 ಲಕ್ಷ ಅಂತ ದುಡಿತಾರೆ ಸಣ್ಣ ಪ್ರಮಾಣದಲ್ಲಿ ಇದ್ದವ್ರದ್ದು. ಸಣ್ಣ ಪ್ರಮಾಣದಲ್ಲಿ ಇದ್ದವರೇ ಅಷ್ಟು ದುಡಿತಾರೆ. ಈಗೆಲ್ಲ ಪ್ರಧಾನಮಂತ್ರಿ ಯೋಜನೆ ಲೋನ್ ಸಿಗ್ತದೆ ನಿಮ್ಗೆ. ಯಾವ್ದು ಉದ್ಯೋಗ ನೀವು ಮಾಡ್ಬೋದು. ಫುಡ್ ಇಂಡಸ್ಟ್ರಿಗಂತೂ ಭಾಳಷ್ಟು ಡೆವಲಪ್ ಇದೆ. ಸುಮಾರು ನಮ್ಮಲ್ಲಿ 30-35% ಸಬ್ಸಿಡಿ ಇದೆ. ಹಂಗೆ ನಿಮ್ಮಲ್ಲಿ ತೊಗೊಂಡು ಹಾಕೊಂಡವ್ರು ಭಾಳಷ್ಟು ಜನ ಇದ್ದಾರೆ. ಕಡಲೆ ನಮ್ಮ ಇಂಡಿಯಾದೊಳಗೆ, ಭಾರತದೊಳಗೆ 1ನೇ ನಂಬರ್ ಕಡಲೆ ಬೆಳೆದ್ರೆ ನಮ್ದು ಕರ್ನಾಟಕ ಗದಗ ಏರಿಯಾ. ಆನಂತರ ಅಲ್ಲಿಂದ ಕಡಲೆ ಮೇಲೆ ನಿಮ್ಗೆ ಕಾಶ್ಮೀರ ತನಕ ಹೋಗ್ತದೆ. ಕಡ್ಲಿ ಫಸ್ಟ್ 1ನೇ ನಂಬರ್ ಅಂದ್ರೆ ನಮ್ದು. ಅದ್ರೊಳಗೆ ಹುರಿಯುವಂಥ ಶಕ್ತಿ ಏನಿದೆಲ್ಲ, ಪಫಿಂಗ್ ಶಾರ್ಪ್ನೆಸ್ ಭಾಳ ಒಳ್ಳೆ ಕ್ವಾಲಿಟಿ ಇದೆ. ಅವು ಎಲ್ಲೆಲ್ಲಿ ಹೋಗ್ತಲ್ಲ ಎಲ್ಲ ನಮ್ಮ ಮಷಿನ್ ಕೊಟ್ಟಿದ್ದೇವೆ. ಹೀಗಾಗಿ ಅವರಿಗೆಲ್ಲ ಗೊತ್ತಾಯ್ತು, ನಮ್ಮ ಕರ್ನಾಟಕದಾಗೆಲ್ಲ ಮಂಜುನಾಥ್ ಹಿಂಗೆ ಮಷಿನ್ ಕೊಟ್ಟಿದ್ದೆ. ಮಂಜುನಾಥ್ ಯಾರು ಅಂತೇಳಿ, ಮಂಜುನಾಥ್ ಪಾಟೀಲ್ ಅಂತಂದ್ರೆ ಅವಾಗ ಅವರು ನಮ್ಮ ಕಡ್ಲಿ ನಾವು ಕೊಡ್ತೇವೆ, ಮಷಿನ್ ಮಾಡೋರು ಕರ್ನಾಟಕದವ್ರು ಭಾಳ ಖುಷಿ ನಮ್ಗೆ ಅಂತೇಳಿ ಭಾಳ ಇದನ್ನು ಮಾಡಿದ್ರು ಅವರು. ಅಂದರೆ ನಾವು ಅಪರ್ಚುನಿಟಿ ನಮ್ಮಲ್ಲಿ ಇದೆ, ಜನ ಮಾಡ್ಬೇಕಷ್ಟೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಬದುಕಿನ ಬುತ್ತಿ ನಮ್ಮ ಕರ್ನಾಟಕದ ಗಡಿಯನ್ನು ದಾಟಿ ಈಗ ನಾವು ಗುಜರಾತಿಗೆ ಬಂದಿದ್ದೀವಿ ಗೆಳೆಯರೇ. ಗುಜರಾತಿನ ಏರ್ಪೋರ್ಟಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಕರ್ನಾಟಕ ಮೂಲದ ಗಂಗಾಧರ ಪಾಟೀಲ್ ಅಂಥೇಳಿ ಒಂದು ದೊಡ್ಡ ಉದ್ಯಮಿ ಇದ್ದಾರೆ. ಅವ್ರನ್ನ ಸಂದರ್ಶನ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಬನ್ನಿ, ಅಹಮದಾಬಾದಿಗೆ ಸ್ವಾಗತ, ಗಾಂಧಿನಾಡಿಗೆ ಸ್ವಾಗತ. ಮೊದಲನೇ ಬಾರಿಗೆ, ಪ್ರಪ್ರಥಮ ಬಾರಿಗೆ ಬದುಕಿನ ಬುತ್ತಿ ಈ ಒಂದು ಬೇರೆ ಸ್ಟೇಟಿನ ಜರ್ನಿ ಕೈಗೊಂಡಿದೆ. ಭಾಳ ಖುಷಿಯಾಗುತ್ತೆ. ಅದಕ್ಕೆಲ್ಲ ನೀವು ಕಾರಣಕರ್ತರು ಮತ್ತು ಪಾಲುದಾರರು. ಬನ್ನಿ, ಈಗ ಗಂಗಾಧರ್ ಪಾಟೀಲ್ ಸರ್ ಅವ್ರದ್ದು ಕಾರ್ ಬಂದಿದೆ. ಹೀಗೆ ಹೋಗ್ತಾ ಜರ್ನಿ ಮಾತಾಡೋಣ. ತುಂಬ ವಿಷಯಗಳಿದೆ ಮಾತಾಡೋದಕ್ಕೆ. ಬನ್ನಿ. ಮೊದಲನೇದಾಗಿ ನಮಸ್ತೆ. ನಮ್ಮನ್ನು ಗುಜರಾತಿಗೆ ಬರಮಾಡಿಕೊಂಡಿದ್ದು ಹೆಮ್ಮೆ ವಿಚಾರ ಸರ್. ಯಾಕಂದರೆ ನಮ್ಮ ಬದುಕಿನ ಬುತ್ತಿ ಬೆಳೆದು ಬಂದಿದ್ದು ಒಂದು ಸಣ್ಣ ಇದರಿಂದ. ಬಟ್ ಇವತ್ತು ನೀವು ನಿಮ್ಮ ಮಳೆಯರು ಸತತ ಪ್ರಯತ್ನ, ಮೋಸ್ಟ್ಲಿ ಒಂದು 6 ತಿಂಗಳಿಂದ ಮಾತಾಡ್ತಿದ್ದೀವಿ ಸರ್. ಅವಾಗಿಂದ ಮಾತಾಡ್ತಿದ್ದೀವಿ. ಅದು ಇವತ್ತು ಕೈಗೂಡಿ ಬಂದಿದೆ. ನಾನು ಹೇಳ್ತಾ ಇದ್ದೆ, ನಮ್ಮ ಕರ್ನಾಟಕ ಮೂಲದವರು ಗಂಗಾಧರ ಪಾಟೀಲ್ ಅವರು ಅಂತ. ಹೇಳಿ ಸರ್, ಎಷ್ಟು ವರ್ಷದ ಕತೆ, ಏನ್ ಕತೆ? ಸುಮಾರು ಇಲ್ಲಿ ಬಂದು 40 ವರ್ಷ ಆಯ್ತು. 40 ವರ್ಷ ಆಯ್ತು. ಅಬ್ಬಬ್ಬಬ್ಬ. ಗುಜರಾತ್ ಅಂದ ತಕ್ಷಣ ಸರ್, ನಮ್ಮ ಕರ್ನಾಟಕದವ್ರಿಗೆ ನೆನಪು ಬರೋದೇನಂದ್ರೆ ಅವರು ಮಾರ್ವಾಡೀಸು, ವ್ಯಾಪಾರದಲ್ಲಿ ಮುಂದೆ, ಮತ್ತು ವ್ಯಾಪಾರ ಮಾಡೋರು ಗುಜರಾತಿಗಳನ್ನ ನೋಡಿ ಕಲಿಬೇಕಂತಾರೆ ಅಲ್ಲ? ಕರೆಕ್ಟ್. ನಾವಂತೂ ಎಷ್ಟು ಶ್ರದ್ಧೆ ಸರ್ ಅವ್ರಿಗೆ. ಹೌದು. ಅಂತ ನಾಡಲ್ಲಿ ನೀವ್ ಹೆಂಗ್ ಬಂದ್ರಿ? ನಾವು ಈಗ ಅಂತ ಇದ್ರೊಳಗೆ ಗುಜರಾತಿ ಮತ್ತು ರಾಜಸ್ಥಾನ ಅಂದ್ರೆ ಏನ ಬಿಸ್ನೆಸ್ ಪೀಪಲ್ಸ್ ಅದಾರಲ್ಲ, ಅವರಿಗೆ ನಾವು ಒಂದು ಉದ್ಯೋಗ ಕೊಟ್ಟಿದ್ದೆ. ನೀವೇ ಕೊಟ್ಟಿದ್ದೀರಾ? ಅದು ಒಂದು ಹೆಮ್ಮೆ ವಿಷಯಕ್ಕೆ ನಾವು ನಿಮ್ಗೆ ಇಲ್ಲಿ ಬರಮಾಡಿಕೊಂಡಿದ್ದು. ಬಹಳ ಖುಷಿ ವಿಚಾರ. ನೀವು ಗುಜರಾತಿಗಳಿಗೆ ಕೆಲಸ ಕೊಟ್ಟಿದ್ದೇವೆ. ಇಂಡಸ್ಟ್ರಿ, ಸಾಕಷ್ಟು ಇಂಡಸ್ಟ್ರೀಸ್ ಕೊಟ್ಟಿದ್ದೇವೆ. ಎಲ್ಲ ಪ್ಲಾಂಟ್ಸ್ ನಾವೆಲ್ಲ ಸಪ್ಲೈ ಮಾಡಿದೇವಲ್ಲ. ದೊಡ್ಡ ಉದ್ಯೋಗ. ಅಲ್ಲಿಂದ ಅವರ ಒಂದು ಇದ್ರೊಳಗಿಂದ ಒಂದೊಂದು ಫ್ಯಾಕ್ಟರಿ ಸುಮಾರು 25-30 ಜನ ಒಂದು ಉದ್ಯೋಗ ಸಿಗ್ತದೆ. ಈಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಸರ್ ಈಗ? ಆಕ್ಚುಲಿ ಈಗ ಇದು ಅಹಮದಾಬಾದ್ ಏರ್ಪೋರ್ಟ್ ಇಂದ ಗಾಂಧಿನಗರ ಕ್ಯಾಪಿಟಲ್ ಸಿಟಿ ಗುಜರಾತ್. ನಮ್ಮ ಅಮೂಲ್ ಡೈರಿ. ಓಕೆ. ಕುರಿಯನ್ ಪಿತಾಮಹ. ಓಕೆ. ಸೊ ಆನಂದ ಡೈರಿ ಊರಲ್ಲಿ ನೀವಿದ್ದೀರಿ. ಅಲ್ಲಿಂದ 20 ಕಿಲೋಮೀಟರ್ ನಾವು ಇಂಟೀರಿಯರ್ ಪ್ಲೇಸ್, ತಾಲೂಕಾ ಪ್ಲೇಸ್. ಅಂದ್ರೆ ಅದನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು ಸರ್? ಆ ಊರು ಅಂದ್ರೆ ನಾನು ಫಸ್ಟಿಗೆ ಬಂದಿದ್ದು ಇಲ್ಲಿ ಗುಜರಾತ್ನಲ್ಲಿ ಗೋಧ್ರಾ ಅಂತೇಳಿ. ಗೋಧ್ರಾ ಅಂತ ಗೊತ್ತಿಲ್ಲ ನಿಮಗೆ? ಗೋಧ್ರಾ ಹತ್ಯಾಕಾಂಡ. ಅಲ್ಲಿ ನಾನು ಬಂದು ರೋಸ್ಟರ್ ಫಸ್ಟಿಗೆ ಎಲ್ಲಿ ಕೊಟ್ಟು ಒಂದು 2 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ. ಯಾವ ಇಶ್ಯೂಯಲ್ಲಿ ಇದು? ಇದು 1987ದಲ್ಲಿ ಗಾಂಧಿನಗರ. ಇಲ್ಲಿ ಸಾಬರಮತಿ ಎಷ್ಟು ಕಿಲೋಮೀಟರ್? ಸಾಬರಮತಿ ಇಲ್ಲ, ಗಾಂಧಿನಗರ ಪಕ್ಕದಲ್ಲೇ ಇದೆ. ಸಾಬರಮತಿ ಅಂದ್ರೆ ಇದು ಗಾಂಧಿ ಆಶ್ರಮ ಅಲ್ಲಿರೋದು. ಸಾಬರಮತಿ ಅಂದ್ರೆ ಒಂದು ಹಳ್ಳಿ ಏರಿಯಾ ಅದು. ಅದನ್ನೇ ಅಹಮದಾಬಾದಲ್ಲಿ ಗಾಂಧಿನಗರ ಜಾಯಿಂಟ್ ಆಗಿದೆ ಈಗ. ಈಗ ಊರಲ್ಲೇ ಆಗ್ಬಿಟ್ಟು. ಓಕೆ. ಅಂದ್ರೆ ಕರ್ನಾಟಕದಲ್ಲಿ ಯಾವ ಊರು ನಿಮ್ದು ಮೂಲ? ನಮ್ದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಹರ್ಲಾಪುರ ಅಂತ ಒಂದು ಸಣ್ಣ ಹಳ್ಳಿ. ಹರ್ಲಾಪುರ ಮುಕ್ತಿ ಮಂದಿರ ಹತ್ರ, ರಂಭಾಪುರ ಜಗದ್ಗುಳ ಹತ್ರ ಮುಕ್ತಿ ಮಂದಿರದ ಮಠ ಇದೆಯಲ್ಲ, ಅಲ್ಲಿಂದ 3 ಕಿಲೋಮೀಟರ್ ನಮ್ದು ಊರು ಹರ್ಲಾಪುರ. ಸಣ್ಣ ಹಳ್ಳಿ ನಮ್ದು.
ಓ ಅಲ್ಲಿಂದ ಗುಜರಾತ್ ಹೆಂಗ್ ಕೈಗೊಂಡ್ರಿ ನೀವು? ನಾನು ಎಜುಕೇಷನ್ ಆಗಿದೆ ಒಂದು TCH ಹಾ ಪ್ರಾಥಮಿಕ ಸ್ಕೂಲ್ ಶಿಕ್ಷಕ. ಹಾ ಅದು ಮುಗಿದ ಮೇಲೆ ನನಗೆ ಜಾಬ್ ಅಪ್ಲೈ ಮಾಡಿದ್ರೆ ಸಿಗಲಿಲ್ಲ. ಹುಬ್ಳಿ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ನಾನು ಒಂದು ರೈಸ್ ಮಿಲ್ ಮಾಡೋಂಥ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇಲ್ಲಿ ರೋಸ್ಟರ್ ಮಷಿನ್ ನಾವು ಅಲ್ಲಿಂದ ಕೊಟ್ಟಿದ್ದೆ ನಮ್ಮ ಕಂಪ್ನಿಯಿಂದ. ನಾನು ಅಲ್ಲಿ ಫಿಟ್ ಮಾಡಲಿಕ್ಕೆ ಬಂದು ಅವರು ನಮಗೆ ಕರೀಲಿಕ್ಕೆ ಬಂದರು, ಇಲ್ಲ ನಮ್ಗೆ ಅದನ್ನು ನಡೆಸಲಿಕ್ಕೆ ಬರಲ್ಲ, ನೀವು ಬರಲೇಬೇಕಂತೇಳಿ. 87ರಲ್ಲಿ ನಾನು ಗೋದ್ರಾಕ್ ಬಂದು ಅಲ್ಲಿ ಒಂದು 2 ವರ್ಷ ನಾನು ಅಲ್ಲಿ ಆ ಮಷೀನನ್ನು ಆಪ್ರೇಟ್ ಮಾಡ್ಕೊಂಡು ಕೆಲಸ ಮಾಡಿದೆ. ಅವು ಮಾಡೋಗಿ ಇಲ್ಲಿ ಗುಜರಾತ್ನಲ್ಲೆಲ್ಲ ಈ ಮಂಡಕ್ಕಿ ಚೂರುಮುರಿ ಮಾಡ್ತಾರಲ್ಲ ಅವೆಲ್ಲ ಮೆನ್ಯುವಲಿ ಕೈಬಟ್ಟಿನ ಮಾಡ್ತಿದ್ರು. ನಾನು ಆ ಟೈಮ್ನಲ್ಲಿ ಒಂದು ರೋಸ್ಟರ್ ನಾವು R&D ಮಾಡ್ಕೊಂಡು ನಾನು ಸ್ವಂತ ಡೆವಲಪ್ ಮಾಡಿದೆ ಅಲ್ಲಿ. ಅಲ್ಲಿ ಮಾಡಿ ಒಂದು 2 ವರ್ಷ ಮಾಡಿದ್ರಿಂದ ಅಲ್ಲಿ ಅಕ್ಕಪಕ್ಕದಲ್ಲಿದ್ದವರೆಲ್ಲ ಇಷ್ಟೆಲ್ಲ ಇವರು ಒಳ್ಳೆ ಮಂಡಕ್ಕಿ ಹೆಂಗೆ ಮಾಡ್ತಾರೆ ತಿಳ್ಕೊಂಡು ಇಲ್ಲಿ ನಾವಿರುವಂಥ ಪ್ಲೇಸ್ ಇದೆಲ್ಲ ಅದು ಡಾಕೋರ್ ಅಂತಿದೆ, ಕೃಷ್ಣನ ದೇವಸ್ಥಾನ. ಅದು ಗುಜರಾತ್ನಿಂದ ಎಲ್ಲಾ ದೇವಸ್ಥಾನಕ್ಕೆ ಬರೋರು ಅಲ್ಲಿಂದ ಬಂದು ಅವರು ಮಂಡಕ್ಕಿ ಅವಲಕ್ಕಿ ತೊಗೊಂಡು ಹೋಗ್ತಿದ್ರು ಅಲ್ಲಿಂದ ನಾವು ಈಗಿರುವಂಥ ಪ್ಲೇಸಿಗೆ. ಅಲ್ಲಿವರು ಬಂದು ನಮಗೂ ಮಷಿನ್ ಮಾಡಿ ಅಂತೇಳಿ ಅಲ್ಲಿ ಮಾಡ್ತಾ ನಾವು ಅದೇ ಊರಲ್ಲೇ ಸೆಟ್ಲ್ ಆದ್ವಿ. ಈಗ ಅದೇ ಮಿಷಿನಿನ ತೋರ್ಸೋದಕ್ಕೆ ನಮ್ಮನ್ನ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ಗಾಂಧಿನಗರದಲ್ಲಿ ಗುಜರಾತಲ್ಲಿ ಗಾಂಧಿನಗರ ರಾಜಧಾನಿ. ಹೆಂಗ್ ಬಿಸಿಲು ನಾಡ ಇದು ತಂಪು ನಾಡ? ಏನು ಬಿಸಿಲು ಜಾಸ್ತಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ, ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬಿಸಿಲು. ನಮ್ಮ ಉತ್ತರ ಕರ್ನಾಟಕದಕ್ಕಿಂತ ಜಾಸ್ತಿ ಇರುತ್ತೆ. ಜಾಸ್ತಿ ಫುಡ್ ಸರ್ ಇಲ್ಲಿ ಕಲ್ಚರ್? ಫುಡ್ ಇಲ್ಲಿ ಗೋಧಿ ಚಪಾತಿ ಊಟ, ಚಪಾತಿ ಹೆಚ್ಚುತ್ತೀರಿ? ಸಜ್ಜೆ ಎರಡು ಜಾಸ್ತಿ ಇಲ್ಲಿ. ಸಜ್ಜೆ ಇಟ್ಟು ತಿಂತಾರಲಿ ಜನ. ಸಜ್ಜಿ ಮಸ್ತ್ ಅಲ್ರಿ, ನಾವು ಸಜ್ಜಿ ಮರ್ತಾ ಬಿಟ್ಟಿವಲ್ಲಿ. ಸಜ್ಜೆದು ಇಲ್ಲಿ ರೊಟ್ಟಿ ಜಾಸ್ತಿ ಮಾಡ್ತಾರೆ, ಬಾಜರಿ ಅಂತೇಳಿ ಸಜ್ಜಿ ರೊಟ್ಟಿ ದಪ್ಪ ಮಾಡ್ತಾರೆ. ಹೌದಾ? ಹಾ ಓಕೆ. ಇಲ್ಲಿ ಬೆಳೆನೋ ಏನು ಗೋಧಿ? ಬೆಳೆ ಇಲ್ಲಿ ಗೋಧಿ ಬೆಳಿತಾರೆ. ಅನಂತರ ಸೌರಾಷ್ಟ್ರ ಕಾಟೇವಾಡ ಅಂದ್ರೆ ಪಶ್ಚಿಮ ಗುಜರಾತ್ನಲ್ಲಿ ಜಾಸ್ತಿ ಶೇಂಗಾ ಬೆಳಿತಾರೆ. ಗೋಧಿ ಬೆಳಿತಾರೆ, ಸಜ್ಜೆ ಬೆಳಿತಾರೆ, ತಂಬಾಕು ಬೆಳಿತಾರೆ, ಭತ್ತನ ಬೆಳಿತಾರೆ ಇಲ್ಲಿ. ನೀವು ಜಮೀನ್ ಏನು ಮಾಡಿದ್ರಿ? ಊರಲ್ಲಿ ಜಮೀನಿದೆ, ಅಲ್ಲಿ ಏನಿಲ್ಲ. ನಮ್ದು ಭಾಳ ಕಷ್ಟಗಳು ಬಂದಿದ್ದು. ನಮ್ಮ ತಂದೆಯವರೆಲ್ಲ ಕೂಲಿ ಮಾಡ್ತಿದ್ರು. ಅದಕ್ಕೆ ಈ ಡೆವಲಪ್ ಆಗಿ ಈ ಕಡೆ ಬಂದು ಉದ್ಯೋಗ ಮಾಡ್ತಾ ನಾವು ಈ ಕಡೆ ಬಂದು ಸೆಟ್ಲ್ ಆದ್ವಿ. ಈಗ ಮನೇನೂ ಅಲ್ಲೇ, ಫ್ಯಾಕ್ಟ್ರಿನೂ ಅಲ್ಲೇ? ಮನೇನೂ ಅಲ್ಲೇ ಇದೆ, ಫ್ಯಾಕ್ಟ್ರಿನೂ ಅಲ್ಲೇ ಇದೆ. ಓಕೆ. ನಾನು ಹಿಂಗಲ್ಲ, ಡೀಟೇಲ್ ಕೇಳೋದಿದೆ ನಿಮ್ದು. ನಿಮ್ಮ ಮನೆಯವರೆಲ್ಲ ಸೇರಿದ್ದೀರಾ ಅಲ್ಲಿ? ಇದ್ದಾರೆ, ನಮ್ಮ ಮನೆಯವರು, ನಮ್ಮ ತಾಯಿಯವರು ಇದ್ದಾರೆ ಇಲ್ಲಿ. ಅದ್ಭುತ, ಬಹಳ ಒಳ್ಳೆ ಕೆಲಸ ಆಯ್ತು. ಎಷ್ಟು ವಯಸ್ಸು ಅವ್ರಿಗೆ? ಅವ್ರಿಗೆ ಅಲ್ಲಿ 85. ಏನ್ರಿ ಹೆಸರು? ಅವ್ರ ಹೆಸರು ಮುದುಕವ್ವ ಅಂತೇಳಿ. ಮುದುಕವ್ವ. ಈ ಪಾಟೀಲ್ ಅಂತ ಹೇಳಿ ನಮ್ಮ ಕಡೆ ಇದು ಬಹಳ ಆಪ್ತರ ಅಂತ ಅನ್ಸ್ಬಿಡ್ತೀರಿ ನೀವು. ಪಾಟೀಲ್ ಅಡ್ರೆಸ್ ಇನ್ನೂ ತೊಗೊಂಬಂದಿರಲ್ಲ ಅದನ್ನ ನೀವು? ಓಕೆ. ಅಡ್ರೆಸ್ ಹಾ, ಎರಡು ಅಡ್ರೆಸ್ ಅದಾವ. ಈಗ ಎರಡು ಅದಾವ ಅಡ್ರೆಸ್. ನಮ್ದು ಇರೋದು ಗಂಗಾಧರ ದುರ್ಗಣ್ಣ ಅವ್ರಂತ ನಮ್ದು ಇರೋದು. ನಾನು ಹುಬ್ಳಿಯಲ್ಲಿ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ರಿಲೇಷನ್ ಒಬ್ಬರು ಇದ್ರು, ಪಾಟೀಲ್ ಅಂತೇಳಿ. ಅವ್ರ ಮನೆಯಲ್ಲಿ ನಾನಿದ್ದೆ. ನಮ್ಮ ಚಿಕ್ಕಮ್ಮರು ಇದ್ದಾರೆ ಅಲ್ಲಿ ಹುಬ್ಳಿ ಒಳಗೆ. ಅವ್ರ ಮನೆಯಲ್ಲಿ ಅವ್ರ ತಮ್ಮ ನಾನು ಕೂಡ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾಗ ಅವ್ರ ಮನೆ ಅಡ್ರೆಸ್ ನನ್ನ ಜೊತೆ ಬಿದ್ದು ಬಿಡೋದು ಕಂಟಿನ್ಯೂ ಆಗಿ. ಓಹೋ, ನಿಮ್ ದುರ್ಗಣ್ಣ ಅವ್ರ ಹೋಗಿ ಹಂಗ ಪಾಟೀಲ್ ರಾದವ್ರು. ಅವ್ರದ್ದು ನಮ್ಮ ಚಿಕ್ಕಮ್ಮರ ಅಡ್ರೆಸ್ ಅವ್ರದ್ದು ಪಾಟೀಲ್ ಅಂತಿತ್ತು. ಅವ್ರ ಮನೇಲಿ ಇರೋದ್ರಿಂದ ಅವ್ರದ್ದು ತಮ್ಮಗ ನನಗೆಲ್ಲ ಒಂದು ಅಡ್ರೆಸ್ ಕರಿತಾರೆ ಫ್ಯಾಕ್ಟ್ರಿ ಒಳಗೆ. ಅಲ್ಲಿಂದ ಪಾಟೀಲ್ ಅಂತ ತಿಳ್ಕೊಂಡು ಹೆಸರು ಕಂಟಿನ್ಯೂ ಆಗಿಬಿಡ್ತದೆ. ಹೌದಾ? ಈಗ ಹಂಗಾರೆ ನೀವು ಪಾಟೀಲ್ ಮುಂದುವರ್ಸಿರ ದುರ್ಗಣ್ಣ ಅವ್ರ? ಅಂದ್ರೆ ರೂಢಿ ಒಳಗೆ ಬಿಸ್ನೆಸ್ ಒಳಗೆಲ್ಲ ಪಾಟೀಲ್ ಅಂತಿದೆ, ಡಾಕ್ಯುಮೆಂಟ್ಸ್ ಒಳಗೆಲ್ಲ ದುರ್ಗಣ್ಣ ಅವ್ರ ಅಂತಿದೆ. ಅಂದ್ರೆ ಇಲ್ಲಿ ಬಹಳ ಜನಕ್ಕೆ ಸರ್ ದುರ್ಗಣ್ಣ ಅವ್ರ ಅನ್ಲಿಕ್ಕೆ ಬರ್ಲಿಕ್ಕೆ ಲಾಂಗ್ ಆಗ್ಬಿಡುತ್ತೆ. ಅದಕ್ಕೆ ಪಾಟೀಲ್ ಅಂದ್ರೆ ಸ್ವಲ್ಪ ಬೇಗ ಅಂತಾರೆ, ಪಟೇಲ್ ಅಂತ ಎಲ್ಲ ಸ್ವಲ್ಪ ಸಿಮಿಲರ್ ಅಲ್ವಾ? ಅದಕ್ಕೆ ಪಾಟೀಲ್ ಅಂತಂದ್ರೆ ಈಸಿ ಆಗ್ಲಿ ಅಂತ ಅದಕ್ಕೆ ಅವ್ರಿಗೆಲ್ಲ ಪಾಟೀಲ್ ಬಾಯ್ ಅಂತಾರೆ. ಓಕೆ, ಸೂಪರ್. ಊರಿಗೆ ಹೋಗಿರ್ತೀರಿ? ಹೋಗಿರ್ತಾರೆ ವರ್ಷಕ್ಕೆ ಒಂದ್ಸಲ 2 ಸಲ. ಏನಾದ್ರು ಎಮರ್ಜೆನ್ಸಿ ಅರ್ಜೆಂಟ್ ಕೆಲಸ ಇದ್ದರೆ ಹೋಗಿರ್ತೇವೆ. ಇಲ್ಲಾಂದ್ರೆ ಭಾಳ ಕಡಿಮೆ. ಓಕೆ. ಅಲ್ಲಿ ಜಮೀನು ಎಲ್ಲ ಇದೆ? ಅಲ್ಲಿ ಅಣ್ಣ ತಮ್ಮಗಳು? ಜಮೀನು ನಾವು ಅಣ್ಣ ತಮ್ಮ ಇಬ್ಬರು. ನಮ್ಮ ತಮ್ಮರು ಇಲ್ಲೇ ಇದ್ದಾರೆ. ಅವರು ಶೇಖರಪ್ಪ ಅಂತೇಳಿ ಇಬ್ಬರು ಅಣ್ಣ ತಮ್ಮಗಳು ಇಬ್ಬರು ಇಲ್ಲೇ ಸೆಟ್ಲ್ ಆಗಿದ್ದೀವಿ. ಹೌದಾ? ನಮ್ಮ ತಂಗಿಯರೊಬ್ಬರು ಅವರಲ್ಲೇ ಹಾವೇರಿಯಲ್ಲಿ ಇರ್ತಾರೆ. ಓಕೆ. ಅಮ್ಮ ಇಲ್ಲಿ ಇರ್ತಾರೆ ನಿಮ್ಮ ಜೊತೆಗೆ? 2017ರಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು. ತೀರ್ಕೊಂಡ ನಂತರ ಸುದ್ದಿ ಸೊಬ್ಬಲ್ಲಿ ಹೋಗೋದು. ಬಟ್ ಹೆಂಗ ಅಮ್ಮ ಅಡ್ಜಸ್ಟ್ ಆದ್ರ ಬಂದು ಇಲ್ಲಿ? ಹಾಗೆ ಇಬ್ಬರು ಮಕ್ಕಳು ಇಲ್ಲೇ ಅದಾವಲ್ಲ,
ಮತ್ತೆ ಇಲ್ಲೇ ನಾವು ಕರ್ಕೊಂಡು ಬಂದಿರ್ತೇವೆ. ಮತ್ತೆ ಸ್ವಲ್ಪ ದಿವಸ ಬೇಜಾರಿದ್ರೆ ನಮ್ಮ ಸಿಸ್ಟರ್ ನಮ್ಮ ತಂಗಿ ಮನೆಗೆ ಹೋಗಿರ್ತಾರೆ, ಅಲ್ಲಿ ಸ್ವಲ್ಪ ದಿವಸ ಇರ್ತಾರೆ, 2 ತಿಂಗಳು ಇರ್ತಾರೆ. ಓಕೆ. ಎತ್ತಣಂದ ಎತ್ತ ಸಂಬಂಧವಯ್ಯ ಅಂತ ಹೇಳಿ ಕರ್ನಾಟಕದಿಂದ ಗುಜರಾತಿಗೆ ನೀವು ಬಂದ್ರಿ, ನಾವು ಬರಂಗಾಯ್ತು. ನೋಡ್ರಿ ರಿಣಾನು ಬಂದ ಸರ್, ಎಲ್ಲೋ ಅಲ್ವಾ ಸರ್? ಯಾವುದು ಹಂಗೆ ನಡೆಯೋದೇ ಇಲ್ಲ ಸರ್. ಈಗ ನಾವು ಎಲ್ಲಿದ್ದೀವಿ ಸರ್? ಈಗ ನಾವು ಆನಂದ್ ಜಿಲ್ಲಾ, ಗುಜರಾತ್ ಆನಂದ್ ಜಿಲ್ಲಾದಲ್ಲಿ ಉಮರೇಟ್ ಅಂತ ಇದೆ. ಉಮರೇಟ್ ಆನಂದ್ ಜಿಲ್ಲಾದಲ್ಲಿ ಉಮರೇಟ್ ತಾಲೂಕು ಅಂತ. ಅಲ್ಲಿ ನನ್ನ ಫ್ಯಾಕ್ಟ್ರಿ ಇದೆ. ಹೆಸರೇನಿಟ್ಟಿರಿ? ಮಂಜುನಾಥ್ ಇಂಜಿನಿಯರಿಂಗ್ ವರ್ಕ್ಸ್. ಮಂಜುನಾಥ್ ಇಂಜಿನಿಯರಿಂಗ್ ವರ್ಕ್ಸ್. ಓಕೆ. ಎಷ್ಟು ವರ್ಷದಿಂದ ಸರ್ ಇದು? ಸುಮಾರು ಇದು 35-40 ವರ್ಷದಿಂದ ನಾನು ಇಲ್ಲಿ ಸೆಟ್ಲ್ ಆಗಿದ್ದೇನೆ. 40 ವರ್ಷ. ಓಕೆ. 40 ವರ್ಷದ ಹಿಂದಿನ ಕತೆನ ಒಂದೊಂದಾಗಿ ಬಿಚ್ಚಿಡೋಣ. ಬಟ್ ಈಗ ಸದ್ಯಕ್ಕೆ ಒಳಗಡೆ ಏನ್ ನಡೆಯುತ್ತೆ ಅಂತ ತೋರಿಸ್ಬೇಡ ಅಲ್ವಾ ಸರ್? ಓಕೆ, ಬನ್ನಿ ಸರ್. ಓಕೆ. ಯಾವ ಏರಿಯಾ ಅಂತಾರೆ ಸರ್ ಇದಕ್ಕೆ? ಹಂಗೇನಿಲ್ಲ. ಉಮರೇಟ್ನಲ್ಲಿ BFS ಸ್ವಾಮಿನಾರಾಯಣ ಮಂದಿರ ಹಿಂದ್ಗಡೆ ಅಂತೇಳಿ. BFS ಸ್ವಾಮಿನಾರಾಯಣ ಮಂದಿರ ಹಿಂದ್ಗಡೆ ಮಂದಿರ ಇದೆ. ಸ್ವಾಮಿನಾರಾಯಣ ಮಂದಿರದ ಹಿಂದ್ಗಡೆ. ಓಕೆ. ಒಳ್ಳೆ ಲೊಕೇಶನ್. ಓಕೆ. ಬಹಳ ಅದ್ಭುತವಾಗಿ ಮೊದಲಿಗೆ ಒಂದು ನಾಗಪೂಜೆ. ಆಮೇಲೆ ಪತ್ರಿ ಗಿಡ ಇದೆ. ವಾವ್. ಈಶಾನ್ಯ ಮೂಲೆಗಿದೆ. ಹಾ. ಬೆಳಗ್ಗೆ ಎಲ್ಲರೂ ಪೂಜೆ ಮಾಡಿ ನಮಸ್ಕಾರ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತೇವೆ. ಒಂಥರ ದೇವಸ್ಥಾನಕ್ಕೆ ಬಂದಂಗೆ. ಇದು ನಿಮ್ಮ ಸ್ವಂತ ಜಾಗ ಸರ್? ಸ್ವಂತ ಜಾಗ. ಓಕೆ. ಓಕೆ. ಯಾವಾಗ ಎಷ್ಟಿದೆ ಸರ್ ಜಾಗ ಇದು? ಇದು 16 ಗುಂಟೆ ಜಾಗ ಇದೆ. 16 ಗುಂಟೆ ಜಾಗ ಇದೆ. ಓಕೆ. ಬಟ್ ನಾನು ನೋಡ್ತಾ ಇದ್ದೀನಿ ಇದು ರೆಸಿಡೆನ್ಷಿಯಲ್ ಏರಿಯಾ ಅಂತ ಅನ್ಸುತ್ತೆ. ಅಂದ್ರೆ ದೊಡ್ಡ ಒಳ್ಳೆ ಏರಿಯಾ ಇದು. ಯಾವಾಗ ತಗೊಂಡಿದ್ದು ಸರ್ ಇದು? ನಾನು ತಗೊಂಡಿದ್ದು 1997ರಲ್ಲಿ. 97ರಲ್ಲಿ? ಅದಕ್ಕಿಂತ ಮೊದಲೇ ಒಂದು ಬಾಡಿಗೆ ಜಾಗ ಇತ್ತು. ಅದು ಬಿಟ್ಟು ಇಲ್ಲಿಗೆ ಬಂದ್ವಿ. ಎಷ್ಟಕ್ಕೆ ತಗೊಂಡಿದ್ರಿ ಸರ್? ತಗೊಂಡಿದ್ದು ಅವಾಗ 4 ಲಕ್ಷಕ್ಕೆ. ಅವಾಗ 4 ಲಕ್ಷ. ಈಗ ಸರ್? ಈಗ 2 ಕೋಟಿ ರೂಪಾಯಿ. 2 ಕೋಟಿ. 2 ಕೋಟಿ ರೂಪಾಯಿ. ಬಟ್ ಅವತ್ತು 4 ಲಕ್ಷ ಕೂಡ ಅದು 2 ಕೋಟಿಗೆ ಕಷ್ಟ ಅಲ್ಲ? ಭಾಳ ಕಷ್ಟ. ಓಕೆ. ಎಷ್ಟು ಜನ ಕೆಲಸ ಮಾಡೋರು ಇದ್ದಾರೆ ನಿಮ್ಮ? ಸುಮಾರು 20 ಜನ ಕೆಲಸ ಮಾಡ್ತಾರೆ. 20 ಜನ ಕೆಲಸ ಮಾಡ್ತಾರೆ. ಓಕೆ. ಗುಜರಾತ್ನವರು, ಕರ್ನಾಟಕದವರು ಎಲ್ಲ ಇದ್ದಾರೆ. ನಮ್ಮ ಕನ್ನಡದವರು ಇದ್ದಾರೆ. ಓಕೆ. ನಮ್ಮ ರಿಲೇಷನ್ದವರು ಭಾಳ ಬಡವರು ಇದ್ದಂಥವ್ರು ಕರ್ಕೊಂಡು ಬಂದು ಅವರಿಗೆಲ್ಲ ಒಂದು ಏನು ಮಾಡ್ಕೊಂಡು ಸೆಟ್ಲ್ ಮಾಡಿ ಅವರಿಗೆಲ್ಲ ಮದುವೆ ಮಾಡಿ ಅವ್ರ ಫ್ಯಾಮಿಲಿಗೆಲ್ಲ ಮನೆಗಿನೇ ಮಾಡಿ ಎಲ್ಲ ಇಲ್ಲೆಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀರಿ? ಎಲ್ಲ ಇದೆ. ಓಕೆ. ಅದ್ಭುತ ಸರ್. ಇದು ಎಲ್ಲಿಂದ ಶುರು ಆಗುತ್ತೆ ನಿಮ್ದೀಗ? ಅಲ್ಲಿಂದ ಮೇನ್ ಮಷಿನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮಿಷಿನ್ ಅಲ್ಲಿಂದ ಇಲ್ಲೆಲ್ಲ ಎಕ್ಸಸರಿ ಮಾಡ್ತಾರೆ. ಮೇನ್ ರೋಸ್ಟರ್ ಮಷಿನ್ ಮಾಡೋದು ಅಲ್ಲಿ ಮಾಡ್ತಾರೆ. ಓಕೆ. ಓಹೋ, ಅದ್ಭುತ. ಇದರಲ್ಲಿ ಒಂದು ಮನೆ ಬೇರೆ ಇದೆ? ಇದು ಮೊದಲು ನಾವು ಇದೇ ಮನೆಯಲ್ಲಿ ಇದ್ವಿ. ಫಸ್ಟ್ ಸ್ಟಾರ್ಟಿಂಗ್. ಆಮೇಲೆ ಮನೆಯಲ್ಲಿ ಇದು ಮಾಡಿದ್ವಿ. ಇಲ್ಲಿ ನಮ್ಮ ತಮ್ಮ ಇರ್ತಾರೆ. ಇಲ್ಲಿ ನಮ್ದು ಆಫೀಸ್ ಕೆಳಗಡೆ ಇದೆ. ಓಕೆ. ಇಲ್ಲಿ ನಮ್ಮ ತಮ್ಮ ನಮ್ಮ ತಂದೆ. ಅಂದ್ರೆ ನೀವು ಮೊದಲು ಮನೇನೂ ಇಲ್ಲೇ, ಫ್ಯಾಕ್ಟ್ರಿ ಇಲ್ಲೇ ಎಲ್ಲ ಇಲ್ಲೇ ಮಾಡ್ಕೊಂಡು ಇಲ್ಲೇ ಇರ್ತೀವಿ. ಹಿಂಗೆ ದುಡ್ದವರು? ಓಕೆ. ಈಗ ಏನೇನು ತಯಾರಾಗುತ್ತೆ ಇಲ್ಲಿ? ಇಲ್ಲಿ ರೋಸ್ಟರ್ ಮಷಿನ್ ಅಂತೇಳಿ. ರೋಸ್ಟರ್ ಮಷಿನ್ ರೋಸ್ಟ್ ಮಾಡಲಿಕ್ಕೆ, ಹುರಿಲಿಕ್ಕೆ ಎಲ್ಲ ಮೆಟೀರಿಯಲ್ಸ್ಗೂ ನಾವು ರೋಸ್ಟ್ ಮಾಡಲಿಕ್ಕೆ ಮಷಿನ್ ಮಾಡ್ತೇವೆ. ಪ್ರತಿಯೊಂದು ಮಷಿನ್ ರೋಸ್ಟ್ ಮಾಡಲಿಕ್ಕೆ. ಓಕೆ. ಆ ಮಷಿನ್ ಇಲ್ಲಿ ತಯಾರು ಮಾಡ್ತೇವೆ. ಓಕೆ. ಇದೆಲ್ಲ ಅದೇ ಕೆಲಸ ನಡೀತಾ ಇದೆ? ಇದೆಲ್ಲ ಮಟೀರಿಯಲ್ ಕಟಿಂಗ್ ಮಾಡೋದು, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. तो दुख सेट मेलो नहीं करो ना, पाचा आपनो છે મને ಗ್ಯಾಸ್ ಕಟಿಂಗ್ ಮಾಡ್ತಾನೆ. ಗ್ಯಾಸ್ ಕಟಿಂಗ್ ಅಂತ ಹೇಳಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಫೇಮಸ್. ಹೌದಾ? ಇಲ್ಲೇ ಒಂದು ಹಳ್ಳಿಯಿಂದ 21 ಹಳ್ಳಿಯಿಂದ ಬರ್ತಾನೆ ಡೈಲಿ. ಅದರಲ್ಲಿ ಎಕ್ಸ್ಟ್ರಾ ಆರ್ಡಿನರಿ. ಸೊ ಇವೆಲ್ಲ ಏನು ಸರ್ ಇವು? ಈ ಮಷೀನು ಕಡಲೆ ಹುರಿಲಿಕ್ಕೆ ಒಂದು ತಾಸಿಗೆ 1000 kg ಕಡಲೆ ಹುರಿಬೋದು. ಒಟ್ಟು ನಿಮ್ಮ ಎಲ್ಲ ಮಿಷಿನ್ನು ರೋಸ್ಟ್ ಮಾಡೋದಕ್ಕೆ ಏನೇನು ರೋಸ್ಟ್ ಮಾಡೋದಕ್ಕೆ? ಕಡಲೆ ಹುರಿತಾರೆ, ಕಡಲೆ ರೋಸ್ಟ್ ಮಾಡ್ತಾರೆ, ಬೀಜ, ಮಟ್ಟರು, ಶೇಂಗಾ ಬೀಜ, ಪುಟಾಣಿ ಅಂತ ಹೇಳೋದು, ಪುಟಾಣಿ, ಅನಂತರ ಗೋವಿನ ಜೋಳ, ಮಡಿಕೆ, ಸೀರಿಯಲ್ಸ್ ಅಂತ ಬರುತ್ತೆ, ಬಾಜ್ರಾ, ಅನಂತರ
ಜುವಾರ್ ಅಂತ ಬರ್ತೀವಿ ಇವೆಲ್ಲ ರೋಸ್ಟ್ ಮಾಡ್ಬೋದು. ಓಕೆ, ಒಟ್ಟಿನಲ್ಲಿ ನಿಮ್ಮಲ್ಲಿ ರೋಸ್ಟರ್ ಮಿಷಿನ್ ತಯಾರಾಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ತಯಾರಾಗ್ತಾವೆ. ಓಕೆ, ಇದು ತಾಸಿಗೆ 2000 kg ಉರಿಯುವಂಥ ಮಷಿನ್. 2000 kg ಉರಿಯುತ್ತೆ ಒಂದು ತಾಸಿಗೆ. ಏನೇನು ಉರಿಬೋದು ಸರ್ ಇದರಲ್ಲಿ? ಭತ್ತ ಉರಿಬೋದು, ಕಾರ್ನ್ಫ್ಲೆಕ್ಸ್ ಉರಿಬೋದು, ಗೋವಿನ ಜೋಳ ಉರಿಬೋದು. ಕಾರ್ನ್ಫ್ಲೆಕ್ಸ್ ಅಂದ್ರೆ ಕಾರ್ನ್ಫ್ಲೆಕ್ಸ್ ಅಂತ ಗೊತ್ತಾಗತ್ತಲ್ಲ, ಅವಲಕ್ಕಿ ಹೇಳ್ತಾರಲ್ಲ, ಜೋಳದ ಅವಲಕ್ಕಿ ಕಾರ್ನ್ಫ್ಲೆಕ್ಸ್ ಅಂತ ಹೇಳಿ ಅದನ್ನ ಉರಿಬೋದು. ಅದು ಉರಿಲಿಕ್ಕೆ. ಓಕೆ, ಇಷ್ಟು ದೊಡ್ಡ ಮಿಷಿನ್ ನೀವು ಕಳಿಸ್ತೀರಿ ಮಾಡಿ? ಎಕ್ಸ್ಪೋರ್ಟ್ ಮಾಡ್ತೇವೆ, ಹೊರಗಡೆ ಕಳಿಸ್ತೇವೆ, ಔಟ್ ಆಫ್ ಇಂಡಿಯಾ ಕಳಿಸ್ತೇವೆ. ಎಲ್ಲೆಲ್ಲಿ ಹೋಗಿದೆ? ನೇಪಾಳಕ್ಕೆ ಹೋಗಿದೆ, ಅನಂತರ ಸೌತ್ ಆಫ್ರಿಕಾದಲ್ಲಿ, ಕೆನ್ಯಾ, ನೈಜೀರಿಯಾ, ಮುಂಬಾಸಾ, ನೈರೋಬಿ ಈ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೇವೆ. ದೊಡ್ಡ ಪ್ರಮಾಣದಲ್ಲಿ ಮಾಡ್ತೇವೆ. ಓಕೆ, ಇಲ್ಲಿ ಏನು ಮಾಡ್ತಿದ್ದಾರೆ ಇವರು? ಇಲ್ಲಿ ಮಷೀನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ಮೇನ್ ಮಷೀನ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿಂದ ರೋಸ್ಟರ್ ಮಷೀನ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿಂದ. ಮೊದಲೇ ಸುಮಾರು 10-20 ವರ್ಷದಿಂದ ಏನು ಮಾಡಿದೆ ಅಂದರೆ ರೋಸ್ಟರ್ ಮಷಿನ್ ಮಾಡಿದ ಮೇಲೆ ಅದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಮಷಿನ್ ಇಟ್ಟು ಸ್ಟಾರ್ಟ್ ಮಾಡ್ಬೇಕಂದ್ರೆ 15-20 ದಿವಸ ಬೇಕಾಗ್ತಿತ್ತು. ಈಗೆಲ್ಲ ನಾವು ಇದು ಮಾಡಿಕೊಂಡು ವಿದೌಟ್ ಫೌಂಡೇಶನ್, ಬಟ್ಟಿ ಏನು ಕಟ್ಟಂಗಿಲ್ಲ. ಇದು ಔಟರ್ ಬಾಡಿ ಅಂತ ಬರುತ್ತೆ, ಇದ್ರೊಳಗಡೆ ಬಟ್ಟಿ ಇದೆ, ಒಳಗಡೆ ಮಷಿನ್ ಇದೆ, ಔಟರ್ ಸೈಡ್ ಎಲ್ಲ ಬಟ್ಟಿ ಇದೆ ಒಳಗೆ. ಇದಕ್ಕೆ ಇದು ಇದೆ ಚೆರಾ ಬ್ಲ್ಯಾಂಕೆಟ್ ಅಂತೇಳಿ. ಚೆರಾ ಬ್ಲ್ಯಾಂಕೆಟ್ ಅಂತಂದ್ರೆ ಇದು ಇಟ್ಟಿಗೆಯಿಂದ ಬಟ್ಟೆ ಕಟ್ಟೋ ಅವಶ್ಯ ಇಲ್ಲ. 1500 ಡಿಗ್ರಿ ಟೆಂಪರೇಚರ್ ಇದ್ರೂ ಅದು ಏನಾಗಲ್ಲ. ಅಷ್ಟು ನಿಮಗೆ ಅದು ಶಕ್ತಿ ಅಂದರೆ ಒಳಗೆ ಹೊರಗಡೆ ಹೀಟ್ ಬರಲ್ಲ. ಹೀಟ್ ಲಾಸ್ ಇದೆ. ಇವ್ರು ಏನು ಮಾಡ್ತಾರೆ ಸಾಹೇಬ್ರು? ಇವರು ಕಟ್ಟಿಂಗ್ ಮಷಿನ್ ಮಾಡ್ತಾರೆ. ಕಟ್ಟಿಂಗ್ ಮಾಡೋದು. ನಮ್ಗೆ ಯಾವ ಥರ ಮೆಟೀರಿಯಲ್ ಕಟ್ಟಿಂಗ್ ಬೇಕಲ್ಲ, ಇದು ಒಂದು ಕಟ್ಟಿಂಗ್ನಲ್ಲಿ ಒಂದು ಸೆಕೆಂಡ್ನಲ್ಲಿ ಕಟ್ಟಿಂಗ್ ಮಾಡ್ಬೋದು. 10 ಫುಟ್ ಉದ್ದ ಮಾಡ್ಬೋದು ಒಂದು ಸೆಕೆಂಡ್ನಲ್ಲಿ. ಒಂದೇ ಸೆಕೆಂಡ್ನಲ್ಲಿ. ಅದ್ಭುತ ಸರ್. ಇವ್ರು ಏನು ಮಾಡ್ತಾ ಇದ್ದಾರೆ? ಇದು ರೋಸ್ಟರ್ ಮಿಷಿನ್, ಇದು ಸಣ್ಣ ಮಷೀನ್. ಶೇಂಗಾ ಬೀಜ ಹುರ್ಲಿಕ್ಕೆ ಸಣ್ಣದು ಅಂದರೆ ಏನೇನು ಸೈಜ್ ಬೇಕು ಅದನ್ನೆಲ್ಲ ಮಾಡ್ಕೊಡ್ತೀವಿ. ಓಕೆ. ಗುಜರಾತ್ನಲ್ಲಿ ಟಾಸರಾ ಅಂತ ಒಂದು ಊರಿದೆ. ಎಲ್ಲಿ? ಟಾಸರಾ ಅಂತೇಳಿ, ಗುಜರಾತ್ನಲ್ಲಿ ಕೆಡಾ ಜಿಲ್ಲಾದಲ್ಲಿ ಬರ್ತದೆ. ಅಲ್ಲಿ ಹೋಗ್ತಾ ಇದೆ. ಓಕೆ. ಇವರಿಗೆ ಸುಮಾರು ನಮ್ದು 3ನೇ ಮಷಿನ್ ತೊಗೊಳ್ತಾ ಇದ್ದಾರೆ ಅವರು. ಸುಮಾರು ನಮ್ಗೆ ಅವರಿಗೆ 15 ವರ್ಷದಿಂದ ಪರಿಚಯ. 3ನೇ ಮಷಿನಿಗೆ ಹಾಕ್ತಾ ಇದ್ದಾರೆ ಅವರು. ಸೊ ಇವತ್ತು ಇದು ಹೋಗ್ತಿದೆ. ಇದು ಮತ್ತೇನು ಹೋಗುತ್ತೆ? ಇದು ಒಂದೇ ಮಿಷಿನ್ ಮಷಿನ್. ಇದ್ರ ಜೊತೆಗೆ ಬರ್ನರ್ ಅಂತ ಬರುತ್ತೆ. ಬರ್ನರ್ ಅಂತ, ಅದು ಟೆಂಪರೇಚರ್ ಕೊಡ್ಲಿಕ್ಕೆ. ರೋಸ್ಟರ್ ಮತ್ತು ಬರ್ನರ್ ಇವೆರಡು ಹೋಗ್ತಾ ಇದೆ. ಇವೆರಡು ನೀವು ಕಟ್ ಕಳಿಸ್ತೀರಿ. ಅಲ್ಲಿ ಹಿಂದೆ ರೆಡಿ ಆಗ್ತಿದೆಯಲ್ಲ ಅದು ಮಹಾರಾಷ್ಟ್ರಕ್ಕೆ ಹೋಗ್ತಿದೆ. ಮಹಾರಾಷ್ಟ್ರ ನಾಸಿಕ್ಗೆ ಹೋಗ್ತದೆ. ಮಂಗಳವಾರ ಡಿಸ್ಪ್ಯಾಚ್ ಇದೆ. ಓಕೆ. ಈಗ ಅದು ಆರ್ಡರ್ ಅಲ್ಲಿ ಇದೆ. ಪ್ರೊಡಕ್ಷನ್ ಇದೆ. ಒಂದು ಹಿಂಗೆ ಮಿಷಿನ್ ತಯಾರಾಗಬೇಕಾದ್ರೆ ಎಷ್ಟು ದಿವಸ ಬೇಕು ನಿಮಗೆ? 15-20 ದಿವಸ ಬೇಕು. 20 ದಿವಸ ಬೇಕಾ? ಹಿಂಗೆ ಆರ್ಡರ್ ಕೊಟ್ಟರೆ ನಾವು ಆರ್ಡರ್ ಕೊಟ್ಟರೆ 1 ರಿಂದ 2 ತಿಂಗಳು ಬೇಕು. ಈಗ ಒಂದು ಸಲಕ್ಕೆ 3-4 ಮಷಿನ್ ಮಾಡ್ತಿರ್ತೇವಲ್ಲ, ಎಲ್ಲ ಟೈಮಿಂಗ್ ಬೇಕೆಲ್ಲ ಮಾಡಲಿಕ್ಕೆ. ಟೋಟಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇವೆಲ್ಲ. ಯಾವುದು ಮಾರ್ಕೆಟ್ ತಂದು ರೆಡಿಮೇಡ್ ಮಾರಲ್ಲ, ಎಲ್ಲ ನೀವೇ ಇಲ್ಲೇ ರೆಡಿ ಮಾಡ್ತೀವಿ. ಟೋಟಲ್ ಪ್ರೊಡಕ್ಷನ್. ಓಕೆ. ಹಂಗಾರೆ ಮೊದಲೇ ಆರ್ಡರ್ ಕೊಟ್ಟರೆ ನಿಮ್ಗೆ ಅಷ್ಟು ಟೈಮ್ ಬೇಕು. ಈಗ ಎಷ್ಟು ಮಿಷಿನ್ ಹಿಂಗೆ ಆರ್ಡ್ರಲ್ಲಿ ಇದೆ ನಿಮ್ದೀಗ? ಸುಮಾರು 8-10 ಮಿಷಿನ್ ಆರ್ಡರ್ ಇದೆ. 8-10 ಮಿಷಿನ್ ಆರ್ಡ್ರಲ್ಲಿ ಇದೆ. ಓಕೆ. ಇಲ್ಲಿವರೆಗೆ ಎಷ್ಟು ಮಿಷಿನ್ ಕೊಟ್ಟಿದ್ದೀರಿ ಸರ್? ಅದೇನು ಲೆಕ್ಕನೇ ಇಲ್ಲ. ಲೆಕ್ಕ ಇಟ್ಟೇ ಇಲ್ಲ ನೀವು? ಇಟ್ಟಿದ್ದೇವೆ ಇದರೊಳಗೆ. ಸುಮಾರು 40% ನೋಡ್ಕೊಂಡು ಬರ್ಬೇಕು ಅದೆಲ್ಲ. ಮತ್ತೆ ಹಂಗೆ ಪ್ರತಿ ವರ್ಷಕ್ಕೆ ಸುಮಾರು ಒಂದು 50 ಮಿಷಿನ್ ಅಂತ ಮಾಡ್ತಾ ಇದ್ದೀವಿ. 50 ಮಿಷಿನ್ ಮಾಡ್ತೀರಿ ಎವ್ರಿ ಇಯರ್. ರೆಡಿ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ರೋಸ್ಟರ್ ಮಷಿನ್ ಹೊರಗಡೆ ಬರ್ತಲ್ಲ ಹೀಟಿಗೆ, ಅದೆಲ್ಲ ಟೆಂಪರೇಚರ್ ಮಾಡ್ಲಿಕ್ಕೆ ಇದೆಲ್ಲ ಸಿರಾ ಬ್ಲ್ಯಾಂಕೆಟ್ ಹಚ್ತೇವೆ. ಅಂದರೆ ಹೀಟ್ ಲಾಸ್ ಆಗಬಾರ್ದು. ಕಸ್ಟಮರ್ಗೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಕ್ವಾಲಿಟಿ ಬರಬೇಕು, ಹೀಟ್ ಲಾಸ್ ಆಗಬಾರ್ದು. ಓಕೆ. ಆ ಉದ್ದೇಶಕ್ಕೆ ನಾವು ಸಿರಾ ಬ್ಲ್ಯಾಂಕೆಟ್ ಅಂತ ಯೂಸ್ ಮಾಡ್ತೇವೆ. ಅದರಲ್ಲಿ ಔಟರ್ ಬಾಡಿನಲ್ಲಿ ಹಾಕಿಬಿಟ್ರೆ ನೀವು ಇಟ್ಟಿಗೆಯಿಂದ ಬಟ್ಟೆ ಕಟ್ಟಂತ ಅವಶ್ಯ ಇಲ್ಲ. ಮೊದಲೆಲ್ಲ ಫೌಂಡೇಶನ್ ಮಾಡಿಕೊಂಡು ರೋಸ್ಟರ್ ಮಾಡಿ ಫಿಟ್ ಮಾಡಿ ಸ್ಟಾರ್ಟ್ ಆಗಬೇಕಾದ್ರೆ 1 ತಿಂಗಳು ಬೇಕಾಗ್ತಿತ್ತು. ಈಗ ಹಂಗಲ್ಲ, 2 ದಿವಸದಲ್ಲಿ ನೀವು ಮಷಿನ್ ಸ್ಟಾರ್ಟ್ ಮಾಡ್ಬೋದು. ಮಷಿನ್ ಫೌಂಡೇಶನ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ಟೆ ಕಟ್ಟೋ ಅವಶ್ಯಕತೆ ಇಲ್ಲ. ಓಕೆ. ಈಗ ನೀವು ಮಾಡೋದಕ್ಕಿಂತ ಪೂರ್ವಿಯಲ್ಲಿ ಬಟ್ಟಿಗಳಿದ್ದು ಎಲ್ಲ ಮ್ಯಾನ್ಯುವಲಿ ಮಾಡ್ತಾ ಇದ್ರು, ಎಲ್ಲರೂ ಮಾಡ್ತಿದ್ರು. ಸೊ ಮೊದಲು ಕಂಡಿಡಿದವ್ರು ನೀವೇ?
ಹಾಂ ಈ ಲೈನ್ ಒಳಗೆ ನಾನು ಇಲ್ಲಿ ಬಂದ ಮೇಲೆ ಡೆವಲಪ್ ಮಾಡಿದ್ದು 1987ರಲ್ಲಿ ಹಾಂ ಮಂಡ್ಯ ಕೃಷ್ಣ ಡೆವಲಪ್ ಮಾಡಿದ್ದು. ಮಂಡ್ಯ ಕೃಷ್ಣ ಮಾಡಲಿಕ್ಕೆ, ಭತ್ತ ಹುರ್ಲಿಕ್ಕೆ. ಹಾಂ ಅದರ ನಂತರ ನಾನು ಈ ಕಡಲೆ ಹುರ್ಲಿಕ್ಕೆ, ಶೇಂಗಾ ಹುರ್ಲಿಕ್ಕೆ, ಸೀರಿಯಲ್ಸ್ ಹುರ್ಲಿಕ್ಕೆ, ಪ್ರೈಮ್ಸು, ಕಾನ್ಫ್ಲೆಕ್ಸ್ ಇವೆಲ್ಲ ರೋಸ್ಟ್ ಮಾಡಲಿಕ್ಕೆಲ್ಲ ಮಷಿನರಿ ಬೇರೆ ಬೇರೆ ಕೆಪಾಸಿಟಿ, ಬೇರೆ ಬೇರೆ ಸೈಜು, ಬೇರೆ ಬೇರೆ ಸ್ಟೇಟಿಗೆ ತಕ್ಕಂತೆ ನಾವು ಮಷಿನ್ ಮಾಡ್ತೇವೆ. ಇದೆಲ್ಲ ಮೊದಲು ಇರಲಿಲ್ಲ, ಇಲ್ಲ ನೀವೇ ಫಸ್ಟ್ ಮೊದಲಿಗೆ ಶುರು ಮಾಡಿದ್ದು? R&D ಮಾಡ್ತಾ ನಾವೇ ಪ್ರೊಡಕ್ಷನ್ ಇದು ಮಾಡ್ತಾನೆ ಪ್ರಾಕ್ಟಿಕಲ್ ಮೇಲೆ ಮಾಡ್ತಾ ಹೋಗಿದ್ದು. ಇದು ದೇಶದಲ್ಲೇ ಮೊದಲು ಅಂತ ಹೇಳ್ಬೋದಾ? ಹಾಂ, ನೀವೇ ಇದ್ರ ಕಾರಣಕರ್ತರು? ಮೊದಲು ಯಾವೂ ಇರಲಿಲ್ಲ. ರೋಸ್ಟ್ ಮಾಡೋದು ಸಾಕಷ್ಟು ಜನ ಇದ್ದಾರೆ, ಹಾಂ, ಆದರೆ ವೇರಿಯಸ್ ಟೈಪ್ ಬೇರೆ ಬೇರೆ ಇದರೊಳಗೆ ಬೇರೆ ಬೇರೆ ಕೆಪಾಸಿಟಿ, ಬೇರೆ ಬೇರೆ ಕ್ವಾಲಿಟಿ, ಆಯಾ ರಾಜ್ಯಕ್ಕೆ ಮತ್ತು ಆಯಾ ದೇಶಕ್ಕೆ ತಕ್ಕಂತೆ ಮಾಡುವಂಥ ಕೆಪಾಸಿಟಿ, ಕ್ವಾಲಿಟಿ. ಅದು ಹೆಂಗೆ ನಮಗೆ ಇಲ್ಲಿಗೆ ಬೇರೆ ಬೇರೆ ಆಗ್ತದೆ? ಅವರು ಕಸ್ಟಮರ್ ಹೇಳ್ತಾರೆ ನಮ್ಗೆ ಈ ಥರ ಕ್ವಾಲಿಟಿ ಬೇಕು, ಹಾಂ, ನಮ್ಮಲ್ಲಿ ಇದೇ ಥರ ಬೇಡಿಕೆ ಇದೆ, ಹಾಂ, ಅದಕ್ಕೆ ನೀವು ಯಾವ ಥರ ಮಾಡ್ತೀರಿ ನಮಗೆ ಮಾಡಿಕೊಡಿ, ಅದು ನಿಮ್ಮದು ಜವಾಬ್ದಾರಿ. ನನಗೆ ಗೊತ್ತಿಲ್ಲ ಈಗ ಬೇಡಿಕೆ ಅಂದರೆ ಹೇಗದು? ಅಂದರೆ ಈಗ ಉತ್ತರ ಪ್ರದೇಶದಲ್ಲಿ ಬೇರೆ ಥರ ಮಾಡ್ತಾರೆ ಮಂಡಕ್ಕಿ, ನೇಪಾಳದಲ್ಲಿ ಬೇರೆ ಮಾಡ್ತಾರೆ, ಕರ್ನಾಟಕದಲ್ಲಿ ಬೇರೆ ಇದೆ, ಮಹಾರಾಷ್ಟ್ರದಲ್ಲಿ ಬೇರೆ ಇದೆ. ಮಾಡುವಂಥ ಪದ್ಧತಿಯನ್ನು ನಾವು ಮೊದಲು ಸ್ಟಡಿ ಮಾಡಬೇಕು. ಆ ಸ್ಟಡಿ ಮಾಡಿ ಅದೇ ಪದ್ಧತಿ ನಮ್ಮ ಮಷಿನನ್ನು ನಾವು ಡೆವಲಪ್ ಮಾಡಬೇಕು. ಈಗ ನಮ್ಮಲ್ಲಿ ಈಗ ಮಂಡಕ್ಕಿ ಬಟ್ಟೆಗಳಿದೆ, ನಾವು ನೋಡಿದ್ದೀವಿ. ನೀವು ಕೊಪ್ಪಳಕ್ಕೆ ಹೋದರೆ ಸಿಗ್ತದೆ, ನಾವು ನಮ್ಮದ್ರಲ್ಲಿ ತೋರಿಸಿದ್ದೀವಿ. ನಿಮ್ದೇನು ವಿಭಿನ್ನ? ಈಗ ಅಲ್ಲಿ ಮಾಡುವಂಥ ಮಷಿನ್ ಎಲ್ಲ ಸಣ್ಣ ಸಣ್ಣ. ಹಾಂ, ಇಲ್ಲಿ ನಮ್ಮಲ್ಲಿ ನಾರ್ತ್ ಇಂಡಿಯಾದಲ್ಲಿ ಮಾಡುವಂಥ ಎಲ್ಲ ದೊಡ್ಡ ಮಷಿನ್. ಹಾಂ ಹಾಂ, ಅಂದರೆ ಇವರು ದೊಡ್ಡ ಇಂಡಸ್ಟ್ರೀಸ್ ಹಾಕಿ ದಿವಸಕ್ಕೆ ಸುಮಾರು 1000 ಚೀಲಗಟ್ಟಲೆ ಮಾಡಿ ಸೇಲ್ ಮಾಡುವಂಥವ್ರು. 1000 ಚೀಲ ಮಾಡುವಂಥವ್ರು. ಓಹೋ, ಓಕೆ. ಹಾಂ ಹಾಂ, ಅವರು ಮಾಡಿ ಔಟ್ ಆಫ್ ಸ್ಟೇಟಿಗೆ ಆಗಲಿ. ಏನು ನಿಮ್ಮ ಭತ್ತ ಹಾಕ್ಬಿಟ್ರೆ ಅದ್ರಲ್ಲಿ ಚುರುಮರಿಯಾಗಿ ಹೊರಗೆ ಬರುತ್ತೆ? ಭತ್ತ ಹಾಕಿದ್ಮೇಲೆ ಅಕ್ಕಿ ಮಾಡಬೇಕು, ಅಕ್ಕಿ ಮಾಡಿದ್ಮೇಲೆ ಡ್ರೈ ಮಾಡಬೇಕು, ಡ್ರೈ ಮಾಡಿದ್ಮೇಲೆ ಅದೆಲ್ಲ ಮಷಿನರಿಯಲ್ಲಿ ಆನ್ಲೈನಲ್ಲಿ ಆಗುತ್ತೆಲ್ಲ ಕಂಟಿನ್ಯೂ ಆಗಿ. ಓ, ಅದನ್ನ ನೀವು ಮೊದಲು ಚುರುಮರಿ ಕೊಡಕ್ಕೆ ಶುರು ಮಾಡಿದ್ರಿ, ಆಮೇಲೆ ಅದು ಡಿಮಾಂಡ್ ಬರೋದಕ್ಕೆ ಶುರು ಆಯ್ತಾ? ನಮ್ಗೆ ಇಂಥದಕ್ಕೆ ಬೇಕು ಇಂಥದಕ್ಕೆ ಬೇಕು ಅಂತ. ಅದಾದ ನಂತರ ಬೇರೆ ಮತ್ತೆ ಶೇಂಗಾ ಇದೆ, ಕಡಲೆ ಇದೆ, ಕಾನ್ಫ್ಲೆಕ್ಸ್ ಇದೆ, ಸೀರಿಯಲ್ಸ್ ಇದಾವೆ, ಪ್ರೈಮ್ಸ್ ಇದಾವೆ. ಅಂದ್ರೆ ರೆಸ್ಟೋರೆಂಟ್ಗಳು ಎಲ್ಲ ಬಹಳಷ್ಟು ಐಟಮ್ಸ್ ಅದಾವೆ. ಅವೆಲ್ಲ ಐಟಮ್ಸ್ಗೂ ಕೆಪಾಸಿಟಿ ತಕ್ಕಂತೆ ಮಷಿನ್ ಮಾಡ್ಕೊಡ್ಬೇಕು ನಾವು. ಡಿಪೆಂಡ್ ಆಫ್ ಕಸ್ಟಮರ್ ಯಾವ ರೀತಿ ಅವರಿಗೆ ಬೇಡಿಕೆ ಇದೆ ಅವ್ರ ಏರಿಯಾದಲ್ಲಿ. ಈಗ ಗುಜರಾತ್ನಲ್ಲಿ ಹೆಂಗಿದೆ, ರಾಜಸ್ಥಾನದಲ್ಲಿ ಹೆಂಗಿದೆ, ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ, ನೇಪಾಳದಲ್ಲಿ, ಹರಿಯಾಣ, ಪಂಜಾಬ್ ಅಂದ್ರೆ ಆ ಏರಿಯಾ ತಕ್ಕಂತೆ ಭತ್ತ ಬೇರೆ ಇರ್ತದೆ, ಅದ್ರ ಗುಣಮಟ್ಟ ಬೇರೆ ಇರ್ತದೆ. ಅದ್ರ ತಕ್ಕಂತೆ ನಾವು ಮಾಡಿಫೈ ಮಾಡಬೇಕು. ಈಗ ಈ ಒಂದು ಮಟೀರಿಯಲ್ ಹುರ್ಲಿಕ್ಕೆ ಇಷ್ಟೇ ಸ್ಪೀಡ್ ಇರಬೇಕು, ಈ ಕೆಪಾಸಿಟಿಗೆ ಇಷ್ಟೇ ಸ್ಪೀಡ್ ಇರಬೇಕು. ಈ ಮಷಿನ್ ಹೋಗುವಂಥ ಟೈಮಿಂಗ್ ಏನಿದೆ ಅಲ್ಲ, ನೀವು ಒಳಗಡೆ ಹಾಕಿದ್ರೆ ಅದು ಹೊರಗೆ ಬರ್ಲಿಕ್ಕೆ ಒಂದು ಟೈಮಿಂಗ್ ಏನಿದೆ, ಯಾವ ಮಟೀರಿಯಲು ಯಾವ ಕ್ವಾಲಿಟಿ ಎಷ್ಟು ಟೈಮಿಗೆ ರೋಸ್ಟ್ ಆಗಿ ಬರುತ್ತೆ, ಅದಕ್ಕೆ ಎಷ್ಟು ಸ್ಪೀಡ್ ಬೇಕು, ಎಷ್ಟು ಮರಳಬೇಕು, ಎಷ್ಟು ಹೀಟ್ ಬೇಕು, ಎಷ್ಟು ವೈಬ್ರೇಟರ್ ಸ್ಪೀಡ್ ಬೇಕು, ಅವೆಲ್ಲ ಅದರೊಳಗೆ ಇಂಪಾರ್ಟೆಂಟ್ ಇರ್ತಾವೆ. ಅವನ್ನೆಲ್ಲ ಕರೆಕ್ಟ್ ಏನೋ ಅಲೈನ್ಮೆಂಟ್ ಮಾಡಿಕೊಂಡು ಮಷಿನ್ ಸಪ್ಲೈ ಮಾಡ್ತಾನೆ. ಅಂದ್ರೆ ಆ ವಸ್ತುಗೆ ತಕ್ಕಂತೆ ಆ ರೋಸ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇವೆ. ಹೌದಾ? ಒಂದಕ್ಕೆ ಎಲ್ಲ ಮಷಿನ್ ರೋಸ್ಟರ್ ನೋಡಲಿ ಹೊರಗಡೆ ಒಂದೇ ಇರುತ್ತೆ, ಒಳಗಡೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಡಿಸೈನ್ ಇರುತ್ತೆ, ಅದರದೇ ಒಂದು ಮಾಡಿಫೈ ಇರ್ತದೆ. ಓಕೆ, ಸ್ಪೀಡ್ ವೇರಿಯೇಷನ್ ಇರ್ತದೆ. ಈಗ ಇದು ಎಷ್ಟು ವರ್ಷ ಬಾಳಿಕೆ ಅಂತ ಇದೆ? ಸುಮಾರು 8 ರಿಂದ 9 ವರ್ಷ ಅವರು ನಡೆಸ್ಬೋದು. ಆಮೇಲೆ ಮತ್ತೆ ಅಷ್ಟರೊಳಗೆ ಮತ್ತೆ ಇನ್ನೂ ಮಾಡಿಫೈ ಆಗಿರುತ್ತೆ, ಇನ್ನೂ ಚೇಂಜ್ ಆಗಿರುತ್ತೆ, ಇನ್ನೂ ಟೆಕ್ನಿಕಲ್ ಇನ್ನೂ ಸುಧಾರಿಸ ಡೆವಲಪ್ ಆಗಿರುತ್ತೆ. ಒಟ್ಟು ನಿಮ್ದ್ರಲ್ಲಿ ಕಡಿಮೆ ಅಂದ್ರೆ ಎಲ್ಲಿಂದ ಶುರುವಾಗುತ್ತೆ? ಎಷ್ಟು ಕೆಜಿಯಿಂದ ಶುರುವಾಗುತ್ತೆ? ಕಡಿಮೆ ನಮ್ಮದು ಸುಮಾರು 300 ಕೆಜಿಯಿಂದ 300 ಕೆಜಿಯಿಂದ 3000 ಕೆಜಿ ತನಕ ಮಾಡ್ತೀವಿ. 3000 ಕೆಜಿವರೆಗೆ ನೀವು ಮಿಷಿನ್ ಮಾಡಿ ಕೊಟ್ಟಿದ್ದೀರಿ. ಹಾಂ 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 ಹಾಂ. ಅದು ಯಾವುದಾದ್ರೆ ತಗೋಬೋದು ಅವರು? ಯಾವ್ದಾದ್ರು ತಗೋಬೋದು. ಈಗ ಒಂದು ಮಿಷಿನ್ ತೊಗೊಂಡ್ರೆ 2-3 ಅಟ್ ಎ ಟೈಮ್ ವರ್ಕ್ ಆಗುತ್ತಾ? ಅಂದರೆ ಶೇಂಗಾನು ಅದರಲ್ಲೇ ಹುರಿತೀನಿ, ಚುರುಮರಿನ ಅದರಲ್ಲೇ ಮಾಡ್ತೀನಿ, ಕಡಲೆನೂ ಅದ್ರಾಗ ಹುರಿತೀನಿ. ಈಗ ಹಂಗೆ ಬರಲ್ಲ. ಈಗೇನು ಈ ಮಷೀನಲ್ಲಿ ಒಂದು 2-3 ಟೈಮ್ ಮಾಡ್ಬೋದು. ಏನೇನು ಮಾಡ್ಬೋದು ಇದರಲ್ಲಿ? ಕಡಲೆ ಹುರಿಬೋದು, ಶೇಂಗಾ ಬೀಜ ಹುರಿಬೋದು, ಒಟಾಣೆ ಹುರಿಬೋದು, ಸೋಯಾಬೀನ್ ಅಂತ ಬರುತ್ತೆ, ಆಮೇಲೆ ಸನ್ಫ್ಲವರ್ ಸೀಡ್ಸ್ ಬರ್ತದೆ, ಆನಂತರ ಕಾನ್ಫ್ಲೆಕ್ಸ್ ಬರ್ತದೆ, ಗೋವಿನ ಜೋಳ ಬರ್ತದೆ, ಇವನ್ನ ಹುರಿಬೋದು. ಈ ಮಂಡಕ್ಕಿ ಮಾಡೋ ಮಷೀನಲ್ಲಿ ಮಂಡಕ್ಕಿ ಅದು ಒಂದೇ ಬರ್ತದೆ, ಯಾಕಂದ್ರೆ ಅದರಲ್ಲಿ ಮತ್ತೆ ಕಡಲೆ ಬರಲ್ಲ. ಯಾಕಂದ್ರೆ ಮಂಡಕ್ಕಿ ಅಂದ್ರೆ ನೀವು ಟೆಂಪರೇಚರ್ ಹಾಕಿದ ಮೇಲೆ ಅದು ಫಾಸ್ಟಾಗಿ ಹೊರಗಡೆ ಬರಬೇಕು. ಲೇಟಾಗಿ ಬಂದರೆ ಅದೇನಾಗುತ್ತೆ ಅಂದರೆ ಅದು ಹೀಟ್ ಜಾಸ್ತಿ ಆಗಿ ಅದು ಕೆಂಪಾಗಿಬಿಡುತ್ತೆ, ವೇಟ್ ಆಗಿಬಿಡ್ತದೆ. ಕಡಲೆ ಅಂದರೆ ಭಾಳ ಹಾರ್ಡ್ ವಸ್ತು ಅಲ್ಲ, ಅದು ಸಿಪ್ಪೆ ಜಾಸ್ತಿ ಕಡಕ್ ಇರೋದ್ರಿಂದ ಅದು ಎಷ್ಟು ಲೇಟಾಗಿ ಬರ್ತದೆ, ಲಾಸ್ಟ್ ಲೇಟಾಗಿ ಬಂದಾಗ ಅದು ಪರ್ಫ್ಯೂಮ್ ಆಗ್ತದೆ, ಕ್ವಾಲಿಟಿ ಬರ್ತದೆ. ಅಂದರೆ ಎರಡೂ ಮಷೀನ್ ಮಾಡುವಂಥ ಡಿಸೈನ್ ಒಳಗಡೆ ಚೇಂಜ್ ಇರ್ತದೆ. ಒಂದು ಫಾಸ್ಟಾಗಿ ಹೊರಗಡೆ ಬರ್ತದೆ, ಒಂದು ಸ್ಲೋ ಆಗಿ ಹೊರಗಡೆ ಬರ್ತದೆ. ಮಾಡುವಂಥ ಡಿಸೈನು ಟೈಮಿಂಗು ಚೇಂಜ್ ಇದೆ. ಇದು ಯು ಟರ್ನ್ ರೋಸ್ಟರ್. ಯು ಟರ್ನ್ ಅಂದರೆ ನೀವು ಫ್ರಂಟ್ ಕಡೆಯಿಂದ ಹಾಕಿದ್ರೆ ಹಿಂದ್ಗಡೆ ಹೋಗಿ ರಿಟರ್ನ್ ಆಗಿ ವಾಪಸ್ ರಿಟರ್ನ್ ಬರ್ತದೆ. ಟೈಮಿಂಗು ಡಬಲ್ ತೊಳ್ತದೆ, ಬರೋದು ಲೇಟಾಗಿ ಬರ್ತದೆ. ಹಿಂಗಾಗಿ ಅದರಲ್ಲಿ ರೋಸ್ಟಿಂಗ್ ಚೆನ್ನಾಗಿರ್ತದೆ. ಕಡಲೆ ಮಂಡಕ್ಕಿ ಹಂಗಲ್ಲ, ಸಿಂಗಲ್ ವೇ ಬ್ಯಾಕ್ ಸೈಡ್ ಹಾಕಿದ್ರೆ ಮುಂದ್ಗಡೆ ಬಂದ್ಬರ್ತದೆ. ಅದಕ್ಕೆ ಭಾಳಷ್ಟು ಹೀಟ್ ಬೇಕು, ಅದಕ್ಕೆ ಭಾಳಷ್ಟು ಸ್ಪೀಡ್ನಲ್ಲಿ ಹೊರಗೆ ಬರಬೇಕು. ಓಕೆ. ಈಗ ನಾನೊಂದು ಮಿಷಿನ್ ಬೇಕಂತ ನಿಮ್ಮ ಹತ್ರ ಬಂದೆ ಅಂತ ಅನ್ಕೊಳ್ಳೋಣ, ನೀವು ನನ್ನನ್ನು ಏನೇನು ಕೇಳ್ತೀರಿ? ಏನೇನು ನಾನು ನಿಮ್ಮ ಮಾಹಿತಿ ತೊಗೊಂಡು ಬರ್ಬೇಕು? ಮಾಹಿತಿ ಅಂದರೆ ನೀವು ಏನು ರೋಸ್ಟ್ ಮಾಡಬೇಕು, ನೀವು ಯಾವ ಏರಿಯಾದಿಂದ ಬಂದಿರಿ, ನಿಮ್ಮದು ಕೆಪಾಸಿಟಿ ಮಾಡುವಂಥದ್ದು, ನಿಮ್ಮದು ಪರ್ ಡೇಗೆ ಏನಿದೆ, ನಿಮ್ಮದು ನೀವೆಷ್ಟು ಕೆಪಾಸಿಟಿ ಮಾಡಬಲ್ರಿ, ಅಂದರೆ ನಿಮಗೆ
ನಿಮ್ಮ ಏರಿಯಾದೊಳಗೆ ಯಾವ್ದು ನೀವು ಮಾಡಿದ್ರೆ ಚೆನ್ನಾಗಿರ್ತೈತಿ, ಯಾವ ರೀತಿ ನೀವು ಮಟೀರಿಯಲ್ ಭತ್ತ ತೊಗೊಳಾಗಲಿ ಕಡಲೆ ಆಗಲಿ ಏನಾಗಲಿ ನಿಮ್ಮ ಏರಿಯಾದಲ್ಲಿ ಯಾವ್ದು ಚೆನ್ನಾಗಿ ನಡೀತೆ ಅಂತ ನಾವು ನಿಮಗೆ ಗೈಡ್ಲೈನ್ಸ್ ಕೊಡ್ತೇವೆ. ಕೊಟ್ಟಮೇಲೆ ನೀವೊಂದು ಪ್ರಿಪೇರ್ ಆಗಿ ಬಂದಿರ್ತಾರಲ್ಲ ಮೈಂಡ್ನಲ್ಲಿ ನಾವು ಇದೇ ಮಾಡ್ಬೇಕಂದ್ರೆ ಅದನ್ನ ನಾವು ಒಳ್ಳೆ ಗೈಡ್ಲೈನ್ಸ್ ಕೊಡ್ತೇವೆ ನಿಮಗೆ. ನೀವು ಈ ಥರ ಸರ್ವೆ ಮಾಡ್ಕೊಳ್ಳಿ, ಈ ಥರ ಮಾರ್ಕೆಟ್ ನಿಮ್ಮಲ್ಲಿದೆ ಅಂತೇಳಿ ಅದಕ್ಕೆ ತಕ್ಕಂತ ನಾವು ನಿಮ್ಮ ಮಷಿನ್ ಸಪ್ಲೈ ಮಾಡ್ತೀವಿ. ಓಕೆ ಓಕೆ ಓ ಹಾಗೆ ನೀವು ಆಯಾ ಏರಿಯಾಕ್ಕೆ ತಕ್ಕಂಗೆ ಇದ್ರ ತಕ್ಕಂಗೆ. ಆಮೇಲೆ ಬಜೆಟ್ ತಕ್ಕಂಗೆ ಸರ್, ಈಗ ಬಜೆಟ್ಟು ಭಾಳ ಇಂಪಾರ್ಟೆಂಟ್ ಆಗುತ್ತಲ್ಲ. ಬಜೆಟ್ ಅಂದರೆ ಈ ಕೆಲವೊಂದಿಷ್ಟು ಮಟೀರಿಯಲ್ ನೀವು ಒಂದು ಇದೇ ನಮ್ಗೆ ಬೇಕಂತ ಹೇಳ್ತೀರಿ, ಅದೇ ಬೇಕಂದಾಗ ಅದೇ ಕ್ವಾಲಿಟಿ ಬೇಕಂದಾಗ ನಾವು ಇದೇ ಥರ ನಮಗೆ ಕ್ವಾಲಿಟಿ ಬರಬೇಕು ಅಂದಾಗ ಆ ಥರದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಮಷಿನ್ ಡಿಸೈನ್ ಇರ್ತಲ್ಲ ಅದನ್ನೇ ನೀವು ಖರೀದಿ ಮಾಡಲೇಬೇಕು. ಅದ್ರೊಳಗೆ ಯಾವ್ದಾರು ಒಂದು ನೆಸೆಸರಿ ನೀವು ಈ ಆಟೋಮೆಟಿಕ್ ಆಗೋದು ಕಡಿಮೆ ಮಾಡ್ಕೋಬೋದು ಅಷ್ಟೇ. ಅದ್ರ ಮೇನ್ ಮಷಿನೇ ಅದ ತೊಗೊಳ್ಳೇಬೇಕು ನೀವು. ಓಕೆ, ಅದು ಇಂಪಾರ್ಟೆಂಟ್. ಈಗ ನಾನು ಬೆಂಗಳೂರಿಗೆ ಕಂಪೇರ್ ಮಾಡೋದಾದ್ರೆ ಸರ್, ಇಲ್ಲಿಗೆ 1600 ಕಿಲೋಮೀಟರ್ ಇದೆ ಅಲ್ವಾ? ಏನಾರ ತಗೋಬೇಕು ಅಂತಂದ್ರೆ ನಿಮಗೆ ಆರ್ಡರ್ ಕೊಡ್ಬೇಕಂದ್ರೆ ಹೇಗೆ ಕೊಡೋದವ್ರು, ಹೇಗೆ ಹೋಗುತ್ತೆ ಇಲ್ಲಿಂದ ಮಿಷಿನ್, ಏನ್ ಕತೆ, ಅವ್ರು ಇಲ್ಲಿಗೆ ಬರ್ಬೇಕಾ, ಏನ್ ಮಾಡಬೇಕು? ಅವರಿಗೆ ತಿಳ್ಕೊಳ್ಬೇಕಂದ್ರೆ ಬರ್ಬೋದು, ಇಲ್ಲಾಂದ್ರೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ದು ಇದರಲ್ಲಿ ವೆಬ್ಸೈಟ್ನಲ್ಲಿ ಸರ್ಚ್ ಮಾಡ್ಬೋದು, ಮಾಡಿ ಅವ್ರು ಆರ್ಡರ್ ಕೊಡ್ಬೋದು. ಬಂದು ಇಲ್ಲಿ ನಮಗೆ ಸಾಕಷ್ಟು ಯೂನಿಟ್ ಸಪ್ಲೈ ಮಾಡಿದೆ ಗುಜರಾತ್ನಲ್ಲಿ, ಬಂದು ನೋಡ್ಬೋದು ಅವರು ಡೈರೆಕ್ಟ್ ಆಗಿ. ನೀವು ಹಾಕಿದ ಮಿಲ್ಗಳನ್ನೆಲ್ಲ ತೋರಿಸ್ತೇವೆ, ನೋಡ್ಬೋದು, ನೋಡ್ಕೊಂಡು ಅವರು ಇದು ಮಾಡ್ಬೋದು. ಆಯ್ತು, ಮಿಷಿನ್ ತಗೊಳ್ಳೋದಾಯ್ತು ಸರ್. ತರಬೇತಿ ಏನಾದ್ರು ಕೊಡ್ತೀರಿ? ಯಾಕಂದ್ರೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಹುಡುಗರು ಬರ್ತಾರೆ, ನಮ್ಮ ಸ್ಟಾಪ್ ಇದೆ, ನಮ್ಮ ಟೆಕ್ನಿಷಿಯನ್ ಇರ್ತಾರೆ ಅವರೆಲ್ಲ, ಅವ್ರು ಬಂದು ಮಷಿನ್ ಎರೆಕ್ಷನ್ ಮಾಡಿ ಸ್ಟಾರ್ಟ್ ಮಾಡಿ ಅವರಿಗೆ ಕಸ್ಟಮರ್ಗೆಲ್ಲ ಅಡ್ವೈಸ್ ಮಾಡಿ ಯಾವ ರೀತಿ ನಡೆಸಬೇಕು ಹೆಂಗೆ ಅಂತ ಕೂಡ ಅವರೆಲ್ಲ ಮಾಹಿತಿ ಕೊಡ್ತಾರೆ. ಅವರಿಗೆ 1-2 ದಿವಸ ಇದ್ದು ಅವರಿಗೆಲ್ಲ ಟ್ರೈನಿಂಗ್ ಮಾಡ್ಕೊಂಡು ಬರ್ತಾರೆ. ಎಲ್ಲಿಂದ ಶುರು ಆಗುತ್ತೆ ನಿಮ್ಮ ಬಜೆಟ್? ಇದು ಸುಮಾರು ಇದು ಮಷಿನ್ನು ಒಂದು 4 ಲಕ್ಷ ಹಿಡ್ಕೊಂಡು ಸುಮಾರು ಒಂದು 30 ಲಕ್ಷ ತನಕ ಹೋಗ್ತದೆ. 30 ಲಕ್ಷದವರೆಗೆ ಇದೆ. ಸೊ ನಿಮ್ಮಲ್ಲಿ ಆ ಎಲ್ಲ ಕ್ಯಾಟಗರಿ ಜನ ಇದ್ದಾರೆ. 4 ಲಕ್ಷ ಹಾಕಿದವ್ರು ಇದ್ದಾರೆ, 40 ಲಕ್ಷ ಹಾಕ್ತವ್ರು ಇದ್ದಾರೆ. ಹಾಂ, ಹಂಗಿದ್ದಾರೆ. ಓಕೆ. ಒಂದು ಈಗ ಸಾಮಾನ್ಯವಾಗಿ ಹಾಕಿದ್ವಿ ಸರ್, ಎಲ್ಲ ಆಯ್ತು. ಜಾಗ ಎಷ್ಟು ಬೇಕಾಗುತ್ತೆ ಇದಕ್ಕೆ? ಜಾಗ ಯಾವ ಮಷಿನ್ ನೀವು ಖರೀದಿ ಮಾಡ್ತೀರಿ? ಈಗ ಮಿನಿಮಮ್ ಸಣ್ಣ ಮಷಿನ್ ಇದ್ರೆ ಒಂದು 20 ಫುಟ್ 10 ಫುಟ್ ಜಾಗ ಬೇಕು, ದೊಡ್ಡದಿದ್ರೆ 40 ಫುಟ್ 20 ಫುಟ್ ಜಾಗ ಬೇಕು. ಅಂದ್ರೆ ನಿಮ್ಗೆ ಯಾವ ಮಷಿನ್ ಹಾಕ್ತೀರಿ, ಏನು ರೋಸ್ಟ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಕರೆಂಟ್ ಇಲ್ಲ ರನ್ ಆಗುತ್ತೆ? ಮೋಟರ್ ರನ್ ಆಗುತ್ತೆ. ಎಷ್ಟು HP ಮೋಟರ್ ಇರುತ್ತೆ? 5 HP ಹಿಡ್ಕೊಂಡು ಒಂದು 20 HP ತನಕ ಇರ್ತದೆ. 20 HP ಮೋಟರ್ ಇರ್ತದೆ. ಅಂದ್ರೆ ಮಷಿನ್ ಪ್ರಕಾರ 500 kg ಸಣ್ಣ ಮೋಟ್ರು, 1000 kg ದೊಡ್ಡ, ಅದಕ್ಕಿಂತ 2000 kg ಅದಕ್ಕಿಂತ ದೊಡ್ಡ ಮೋಟ್ರು. ಅಂದ್ರೆ ಕೆಪಾಸಿಟಿ ಹೇಗಿರುತ್ತಲ್ಲ ಹಂಗೆ HP ಕನ್ಸಂಪ್ಷನ್ ಇರುತ್ತೆ. ಓಕೆ. ಇದು ಮನೆ ಕರೆಂಟ್ ಗ್ಯಾರಂಟಿಗೆ ಆಗಲ್ಲ, ಹೆವಿ 3 ಫೇಸ್ ಲೈನ್ ಇರಬೇಕು. 3 ಫೇಸ್ ಲೈನ್ ಇದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಓಕೆ. ಇಂಡಸ್ಟ್ರಿಯಲ್ ಲೈನ್ ಅಲ್ಲಿ ಮಾಡುವಂತವ್ರು ಇದನ್ನ. ಇದು ನೋಡಿ, ಇದು ಮಂಡಕ್ಕಿ ರೋಸ್ಟ್ ಇದು ರೆಡಿ ಆಗಿದ್ದು. ಯಾವುದು? ಇಲ್ಲಿ ಆ ಕಡೆ ಇದೆ ನೋಡ್ರಿ, ಅದಾ? ಅದು ರೆಡಿ ಆಗಿದೆ. ಅದು ನೇಪಾಳಕ್ಕೆ ಹೋಗ್ತಾ ಇದೆ. ಅದು ನೇಪಾಳಕ್ಕೆ ಹೋಗ್ತಾ ಇದೆ ನೋಡ್ರಿ. ಓಕೆ. ಭೈರವ ಅಂತೇಳಿ ಇಂಡಿಯಾ ಮತ್ತು ಬಿಹಾರ ಬಾರ್ಡರ್ ಬರ್ತದೆ. ಇದರ ರೆಡಿ ಆಗಿದೆ. ಅದು ರೆಡಿ ಆಗಿದೆ. ರೆಡಿ ಆಗಿದೆ ಸರ್. ಏನಿದು ಹೆಂಗೆ, ಎಲ್ಲಿ ಭತ್ತ ಹಾಕಿ ಏನ್ ಮಂಡಳ ಬರುತ್ತೆ ಸರ್? ಎಲ್ಲಿ ಬರುತ್ತೆ ಇದರಲ್ಲಿ? ಇದು ಕೆಳಗಡೆ ಬಾಟಮ್ ಫ್ರೇಮ್ ಇರ್ತದೆ. ಇದರ ಸ್ಟ್ಯಾಂಡ್ ಮೇಲೆ ನೀವು ನೋಡಿದ್ರಲ್ಲ, ಅಲ್ಲಿ ಮಷಿನ್ ನೋಡಿದ್ರಲ್ಲ, ಅದೇ ತರ ಮಷಿನ್ ಮೇಲೆ ಕೂಡಿಸಿ ಕೆಳಗಡೆ ನಾವೆಲ್ಲ ಬಟ್ಟಿ ಮಾಡ್ತೇವೆ. ಬ್ಯಾಕ್ ಸೈಡ್ ಇಂದ ನೀವು ಭತ್ತ ಹಾಕಿದ್ರೆ ಅಲ್ಲಿ ರೋಸ್ಟ್ ಆಗಿ ಬರುತ್ತೆ. ಇಲ್ಲ ಬ್ಯಾಕ್ ಸೈಡ್ ನೀವು ಅಕ್ಕಿ ಹಾಕಿದ್ರೆ ಅಲ್ಲಿ ಮಂಡಕ್ಕಿ ಆಗಿ ಬರುತ್ತೆ. ನಾವು ಭತ್ತ ಹಾಕೋದು ಅಷ್ಟೇ ಕೆಲಸ, ಚುರುಮರಿ ಆಗಿ ಹೊರಗೆ ಬರುತ್ತೆ. ಚುರುಮರಿ ಹೊರ ಬರಲ್ಲ, ಭತ್ತ ಹುರಿದು ಬರ್ತದೆ, ರೋಸ್ಟ್ ಆಗಿ ಬರ್ತದೆ. ಆಮೇಲೆ ಅದನ್ನ ನೀವು ಫ್ಲೋರ್ ಮಿಗೆ ಆಗಲಿ ಹಲ್ಲರ್ಗೆ ಆಗಲಿ ಅದನ್ನ ಅಕ್ಕಿ ಮಾಡಬೇಕು. ಅಕ್ಕಿನ ಡ್ರೈಯರ್ ಮಷಿನ್ ಡ್ರೈ ಮಾಡಬೇಕು. ನೀವು ಕೊಡ್ತೀರಾ ಅದನ್ನ? ಇಲ್ಲ, ಅದು ಕೊಡಲ್ಲ. ಈಗ ಆ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವರು ಅಕ್ಕಿ ಮಾಡುವಂತ ರೆಡಿ ಮಾಡುವಂತ ಇಂಡಸ್ಟ್ರೀಸ್ ಬೇರೆ ಇದಾವೆ. ಈಗ ನಮ್ಮ ಇಂಡಿಯಾದೊಳಗೆ UP ಒಂದು, ಮತ್ತು ಬಿಹಾರ ಒಂದು, ಉತ್ತರಾಂಚಲ್, ಈ ಕಡೆ ಎಲ್ಲ ಅವರು ಮಂಡಕ್ಕಿಗೆ ರೆಡಿ ಮಾಡೋಂಥ ಅಕ್ಕಿನ ರೆಡಿ ಮಾಡ್ತಾರೆ. ಅವರು ಭತ್ತ ರೋಸ್ಟ್ ಮಾಡಿ ಅವ್ರು ಏನು ಮಾಡ್ತಾರೆ, ಡೈರೆಕ್ಟ್ ಕಸ್ಟಮರಿಗೆ ಅಕ್ಕಿ ಸಪ್ಲೈ ಮಾಡ್ತಾರೆ. ಅವ್ರು ತಗೊಂಡು ಡೈರೆಕ್ಟ್ ಅಕ್ಕಿ ಹಾಕ್ಬಿಟ್ರೆ ಮಂಡಕ್ಕಿ ಆಗ್ಬೋದು. ಇದರಲ್ಲಿ ಡೈರೆಕ್ಟ್ ಅಕ್ಕಿ ಹಾಕಿದ್ರೆ ಮಂಡಕ್ಕಿ ಆಗ್ಬೋದು. ಭತ್ತ ಹಾಕಿದ್ರೆ ಭತ್ತ ಹುರಿದ ಬರ್ತದೆ, ಅಷ್ಟೇ ಬರ್ತದೆ, ರೋಸ್ಟ್ ಆಗಿ ಬರ್ತದೆ. ಆನಂತರ ನೀವು ಅದನ್ನ ಅಕ್ಕಿ ಮಾಡ್ಕೋಬೇಕು ಮತ್ತೆ. ಹಿಂಗೆ ಇದರಲ್ಲಿ ಎರಡೂ ಮಾಡ್ಕೋಬಹುದು ಅವರು. ಎರಡು ಮಾಡ್ಕೋಬಹುದು. ಅಕ್ಕಿ ತಂದು ಹಾಕಿದ್ರೆ ಚುರುಮರಿ ಆಗುತ್ತೆ, ಭತ್ತ ಹಾಕಿದ್ರೆ ರೋಸ್ಟ್ ಆಗುತ್ತೆ. ಎರಡಕ್ಕೆ ಇದು ಯೂಸ್ ಆಗುತ್ತೆ. ನಿಮ್ಮಲ್ಲಿ ಜಾಸ್ತಿ ತಗೊಂಡು ಹೋಗೋದು ಏನಕ್ಕೆ ಇದನ್ನ? ಮಂಡಕ್ಕಿ ಯೂಸ್ ಮಾಡಿ, ಅಂದ್ರೆ ಈ ರೋಸ್ಟರ್ ಮಂಡಕ್ಕಿ ಯೂಸ್ ಇರೋದು. ಮಂಡಕ್ಕಿ ಅಂದ್ರೆ ಅಕ್ಕಿ ತಂದು ಹಾಕಿ ಮಂಡಕ್ಕಿ ಮಾಡ್ಕೋತಾರೆ. ಓಕೆ. ಒಂದು ಇಷ್ಟ ಪೀಸ್ ಇದು ಆಗೋಯ್ತಾ? ಇಲ್ಲ, ಇದು ಹೆಸರಿನ ಒಳಗಡೆ ಇದೆ. ಇದನ್ನು ಸ್ಟ್ಯಾಂಡ್ ಮೋಟರ್ ಗಿಟ್ ಎಲ್ಲ ಇದೆ ಇದೆಲ್ಲ. ಓಕೆ. ಇವು ಹಿಂಗ್ ಮಾಡೋದಕ್ಕೆ 15-20 ದಿವಸ ಟೈಮ್ ಬೇಕು. ಏನು ಹೆವಿ ಡ್ಯೂಟಿನ ಸರ್? ಹೆವಿ ಡ್ಯೂಟಿ. ಇವೆಲ್ಲ ಪೈಪ್ ಎಲ್ಲ ಏನಿದಲ್ಲ, ಈ ಬಾಂಬೆಲಿಂದ ತರಿಸ್ತೀವಿ ನಾವು. ಸಿಮ್ಲೆಸ್ ಪೈಪ್ ಇಲ್ಲಿ ಸಿಗಲ್ಲ, ಅಲ್ಲಿಂದ ತರಿಸಿ ಮೇನ್ ಪೈಪ್ ಇದು. ಇದರೆಲ್ಲ ಸಾಫ್ಟ್ ಎಲ್ಲ ನಾವು ಹೀಟ್ ಮಾಡಿಕೊಂಡು ಹೈಡ್ರೋಲಿಕ್ ಪ್ರೆಷರ್ ಬುಷ್ ಫಿಟ್ ಮಾಡಿ ಇದೆಲ್ಲ ಕಟ್ ತೆಗೆದ್ಬಿಟ್ಟು ಆಮೇಲೆ ಮಷಿನ್ ಸ್ಟಾರ್ಟ್ ಆಗುತ್ತೆ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ. ಸೆಂಟ್ರಲ್ ಇಂದ ಅದ್ರ ಮೇಲೆ ಡ್ರಮ್ಮು, ಒಳಗಡೆ ಬ್ಲೇಡ್ಸು, ಔಟರ್ ಡ್ರಮ್ಮು
ಇವೆಲ್ಲ ಬೆಂಡ್ ಮಾಡಿಸ್ತೇವೆ. ಬೆಂಡ್ ಮಾಡಿಸಿ ಮಷಿನ್ ಅಂದ್ರೆ ಸೈಜ್ ತಕ್ಕಂತೆ ಕೆಪಾಸಿಟಿ ತಕ್ಕಂತೆ ಅದು ಬಿಡ್ತು ಲೆಂತ್ ಇರ್ತದೆ. ಬಟ್ನಲ್ಲಿ ಎಲ್ಲ ಇಲ್ಲೇ ತಯಾರಾಗುತ್ತೆ, ಹೊರಗಡೆ ಒಂದು ಪೀಸ್ ಆಗೋದಿಲ್ಲ. ಏನು ಓದಿರಿ ನೀವು? ನಾವು SSLC ಹೋದ್ಮೇಲೆ ಈ ಕಡೆ ಈಗ ಏನೇನು ಮಾಡ್ತೀರಿ ಕೆಲಸ? ಇವಾಗ ವೆಲ್ಡರ್ ಸರ್, ನಾವು ವೆಲ್ಡರು ಫ್ರೇಮ್ ತಯಾರು ಮಾಡ್ತೀವಿ ಸರ್. ಇವೆಲ್ಲ ತಯಾರು ಮಾಡ್ತೀರಿ. ಈಗ ನಿಮ್ಮ ಅಣ್ಣರು ಹಿಂಗೆ ಬಂದವ್ರೆ ಒಂದು ಕಾಲಕ್ಕೆ ಗುಜರಾತಿಗೆ. ಹೌದು ಸರ್. ಪಟ್ಟಿ ಸಲುವಾಗಿ ನೀವು ಬಂದಿರಿ, ಅವರು ಬಂದಾರ. ಏನು ಕಲ್ತಿರಿ ಅವರಿಂದ? ಅವರಿಂದ ನಾವು ನಿಯತ್ತಾಗಿ ದುಡಿಯೋದು, ದುಡಿದು ಮುಂದೆ ಆಲೋಚನೆ ಮಾಡಿ ಮುಂದುವರಿಯೋದನ್ನು ಕಲ್ತೀವಿ ಸರ್. ಹೋ ಅದನ್ನು ಗಮನಿಸಿದಿರಿ ನೀವು? ಹೌದು ಸರ್. ಅದಕ್ಕೆ ನಾವು ಇಲ್ಲಿ ಬಂದಾಗ ಏನು ಬರ್ತಿದ್ದಿಲ್ಲ ಸರ್. ಹಾಂ, ಇಲ್ಲಿ ಬಂದ್ಮ್ಯಾಗ ಇವೆಲ್ಲ ವೆಲ್ಡಿಂಗು ಕಲ್ತ್ವಿ. ಆಮೇಲೆ ನಿಧಾನವಾಗಿ ಫ್ರೇಮು ಗೀಮು ಎಲ್ಲ ಮಾಡೋದನ್ನು ಕಲ್ತೀವಿ ಸರ್. ಮಷಿನ್ ಮಾಡೋದು. ಹಾಂ, ಈಗೆಲ್ಲ ಮಾಡೋದೆಲ್ಲ ಕಲ್ತೀರಿ? ಹೌದು ಸರ್. ओके। नमस्ते भैया। नमस्ते सर। नमस्ते, नाम क्या आपका? इकबाल हुसैन। इकबाल हुसैन। हाँ जी। हाँ, कौन सा गांव? इधर ही रहते हैं? नहीं, इधर 10 किलोमीटर रहता हूँ। 10 किलोमीटर। नाम क्या गांव का? भालेज। ओके, कितने साल से काम कर रहे हैं? मैं 15 साल से सर। कैसा है काम? अच्छा है, बढ़िया काम है। किधर सीखा है आप? इधर ही सीखा हूँ मैं। इधर ही सीखा हूँ। हाँ, पहले कुछ भी नहीं आते थे आपको? नहीं, मेरे को कुछ नहीं आता, इधर ही सीखा हूँ सर से। ओके, हाँ। ओनर के बारे में क्या कहते हैं? सेट तो बहुत अच्छा है हमारा, बहुत अच्छा है। बहुत अच्छा है। हाँ। दिल का अच्छा है, सब काम के लिए भी अच्छा है। हाँ, सब कुछ के लिए अच्छा है। सब कुछ के लिए अच्छा है। ಓಕೆ, ಹಾಂ ಹಾಂ ಹಾಂ. ಕರ್ನಾಟಕದಲ್ಲಿ ಎಲ್ಲರೂ ಕೊಟ್ಟಿದ್ದೀರಿ ಸರ್? ಕರ್ನಾಟಕದಲ್ಲಿ ಗುಲ್ಬರ್ಗ ಕೊಟ್ಟಿದ್ದೇವೆ, ಗುಲ್ಬರ್ಗ ಅನಂತರ ವಿಜಯಪುರ ಕೊಟ್ಟಿದ್ದೇವೆ. ಅಂದ್ರೆ ಯಾರ ದೂರ ಆಗತ್ತಪ್ಪ ಇದನ್ನ ಬರಕ್ ನೋಡಕ್ಕೆ, ಅಲ್ಲೇ ನೋಡ್ತೀನಿ ಅಂದ್ರೆ ನೋಡ್ಕೊಳಕ್ಕೆ ನಾನು ಹೇಳಿದ್ದೆ. ವಿಜಯಪುರ ಇದೆ, ಹಾಂ ಅನಂತರ ಗದಗದಲ್ಲಿದೆ. ಹಾಂ. ಕೆಲವು ಕಸ್ಟಮರ್ ನಮ್ಮಲ್ಲಿ ತೋರ್ಸಂಗಿಲ್ಲ ನಿಮಗೆ ಮಷಿನ್. ಹಾಂ ವಿಜಯಪುರದಲ್ಲಿದೆ, ಹಾಂ ಗುಲ್ಬರ್ಗದಲ್ಲಿದೆ ನಮ್ಮ ಮಷಿನ್, ಬೀದರ್ದಲ್ಲಿದೆ. ಹಾಂ ಆನಂತರ ಮತ್ತೆ ಆಂಧ್ರದಲ್ಲೆಲ್ಲ ಈ ಕಡೆ ಅನಂತಪುರ ಇದೆ. ಹಾಂ. ಎಲ್ಲಿ ಅಂತ ಏನಂತ ಅಡ್ರೆಸ್ ಗೊತ್ತಾಗುತ್ತೆ? ಎಲ್ಲ ಸಿಗ್ತದೆ. ಟೋಟಲ್ ನಮ್ದೆಲ್ಲ ಕಸ್ಟಮರ್ ಲಿಸ್ಟ್ ಬೇಕಂದ್ರೆ ನಿಮ್ಗೆ ಕೊಡ್ತೇವೆ. ಅಲ್ಲ, ಯಾಕೆ ಹಾಕ್ಬೇಕು ಅಂತಂದ್ರೆ ಪ್ರತಿಯೊಂದು ಅಂದ್ರೆ ನೀವು ಯಾವ ಪರ್ಪೋಸಿಗೆ, ಮಂಡಕ್ಕಿದ್ ಬೇಕು, ಕಡಲೆ ಬೇಕು, ಶೇಂಗಾ ಬೀಜದ ಬೇಕು ಅಂದ್ರೆ ಆಯಾ ತಕ್ಕಂಥ ಕಸ್ಟಮರ್ ಡಿವೈಡ್ ಆಗ್ತಾರೆ. ಅಂದ್ರೆ ನಿಮ್ಮಲ್ಲಿ ಈಗ ನಿಮಗೆ ಗೊತ್ತಿರುತ್ತೆ ಡಾಟಾ, ಅದಕ್ಕೆ ಕೇಳಾಕತ್ತೀನಿ. ಎಷ್ಟು ದುಡಿತಾರೆ ಸರ್ ಮಂತ್ಲಿ ಇದನ್ನೆಲ್ಲ ಮಾಡಿ ನಿಮಗೆ ಗೊತ್ತಿದ್ದಂಗೆ? ಸುಮಾರು ಅವರು ಒಳ್ಳೆ ಚೆನ್ನಾಗಿ ದುಡಿತಾರೆ. ಯಾಕಂದ್ರೆ ಅವರು ಈ ಇಂಡಸ್ಟ್ರಿಯಿಂದ ಅಲ್ಲಿ ಸುಮಾರು ಒಂದು 15-20 ಜನ ಕೆಲಸ ಮಾಡ್ತಾರೆ, ವರ್ಕರ್ಸ್ ಅವ್ರ ಹತ್ರ. ಮತ್ತು ಅವರು ಸಣ್ಣ ವ್ಯಾಪಾರದವರು ತಾಲೂಕಾ ಪ್ಲೇಸು, ಜಿಲ್ಲಾ ಪ್ಲೇಸ್ ಸಪ್ಲೈ ಮಾಡ್ತಾರೆ. ದೊಡ್ಡಿದ್ದವರು ಎಕ್ಸ್ಪೋರ್ಟ್ ಮಾಡ್ತಾರೆ, ಔಟ್ ಆಫ್ ಸ್ಟೇಟಿಗೆ ಕಳಿಸ್ತಾರೆ. ತಿಂಗಳ ಒಂದು 3-4 ಲಕ್ಷ 5 ಲಕ್ಷ ಅಂತ ದುಡಿತಾರೆ. ಸಣ್ಣ ಪ್ರಮಾಣದ ಇದ್ದವ್ರದ್ದು. ಸಣ್ಣ ಪ್ರಮಾಣದಲ್ಲಿ ಇದ್ದವರೇ ಅಷ್ಟು ದುಡಿತಾರೆ. ಇನ್ನು ದೊಡ್ಡವರು ಸರ್ ಹಾಗಾದ್ರೆ ಸುಮಾರು ಅವ್ರದ್ದೇನು ಲೆಕ್ಕ ಇಲ್ಲ. ಪ್ರೈವೇಟ್ ಲಿಮಿಟೆಡ್ ಫ್ಯಾಕ್ಟ್ರಿ ಬಾಲಾಜಿ ಅವರು ಇದ್ದಾರೆ, ಇಲ್ಲಿ ಸೂರತ್ನಲ್ಲಿ ಹರಿವಮ್ ಅಂತ ಇದ್ದಾರೆ. ಅವ್ರನ್ನ ಸಾಕಷ್ಟು ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಕಡಲೆ ಎಲ್ಲ ಹುರಿದು, ಶೇಂಗಾ ಬೀಜ ಹುರಿದು 2 ಪೀಸ್ ಮಾಡಿ. ಒಂದು ತಾಸಿಗೆ 2 ಟನ್ 3 ಟನ್ ಹುರಿಯುವಂಥ ಮಷಿನ್ ಅದಾವ ನಮ್ಮೆಲ್ಲ. 2 ಟನ್ನಿಂದ 3 ಟನ್ ಪರ್ ಅವರ್. ಉರಿಯುವಂಥ ಮಿಷಿನ್ ಮಾಡಿಕೊಟ್ರಿ? 20 ತಾಸು ಕೆಲಸ ಮಾಡ್ತಾರೆ ಕಂಟಿನ್ಯೂ ಆಗಿ. ಹಂಗಾರೆ ದೊಡ್ಡ ಇಂಡಸ್ಟ್ರಿ. ಕಡಲೆ ನಮ್ಮ ಇಂಡಿಯಾದೊಳಗೆ, ಭಾರತದೊಳಗೆ 1ನೇ ನಂಬರ್ ಕಡಲೆ ಬೆಳೆದ್ರೆ ನಮ್ದು ಕರ್ನಾಟಕ ಗದಗ ಏರಿಯಾ. ಆನಂತರ ಅಲ್ಲಿಂದ ಕಡಲೆ ಮೇಲೆ ನಿಮ್ಗೆ ಕಾಶ್ಮೀರ ತನಕ ಹೋಗ್ತದೆ. ಕಡ್ಲಿ ಫಸ್ಟ್ 1ನೇ ನಂಬರ್ ಅಂದ್ರೆ ನಮ್ದು. ಅದ್ರೊಳಗೆ ಹುರಿಯುವಂಥ ಶಕ್ತಿ ಏನಿದೆಲ್ಲ, ಪಫಿಂಗ್ ಶಾರ್ಪ್ನೆಸ್ ಭಾಳ ಒಳ್ಳೆ ಕ್ವಾಲಿಟಿ ಇದೆ. ಅವು ಎಲ್ಲೆಲ್ಲಿ ಹೋಗ್ತಲ್ಲ ಎಲ್ಲ ನಮ್ಮ ಮಷಿನ್ ಕೊಟ್ಟಿದ್ದೇವೆ. ಹೀಗಾಗಿ ಅವರಿಗೆಲ್ಲ ಗೊತ್ತಾಯ್ತು, ನಮ್ಮ ಕರ್ನಾಟಕದಾಗೆಲ್ಲ ಮಂಜುನಾಥ್ ಹಿಂಗೆ ಮಷಿನ್ ಕೊಟ್ಟಿದ್ರೆ ಮಂಜುನಾಥ್ ಯಾರು ಅಂತೇಳಿ, ಮಂಜುನಾಥ್ ಪಾಟೀಲ್ ಅಂತಂದ್ರೆ. ಅವಾಗ ಅವರು ನಮ್ಮ ಕಡ್ಲೆ ನಾವು ಕೊಡ್ತೇವೆ, ಮಷಿನ್ ಮಾಡೋರು ಕರ್ನಾಟಕದವ್ರು ಭಾಳ ಖುಷಿ ನಮ್ಗೆ ಅಂತೇಳಿ ಭಾಳ ಇದನ್ನು ಮಾಡಿದ್ರು ಅವರು. ಅಂದರೆ ನಾವು ಅಪರ್ಚುನಿಟಿ ನಮ್ಮಲ್ಲಿ ಇದೆ, ಜನ ಮಾಡ್ಬೇಕಷ್ಟೆ. ಅಂದರೆ ನೀವು ಅವರಲ್ಲಿ ಬಾಟಮ್ ಖರೀದಿ ಮಾಡುವಂಥ ಜಾಗ, ಬೆಳೆಯುವಂಥ ಸ್ಪೇಸ್ ಅವ್ರ ಹತ್ರ ಇದೆ. ಅವ್ರನ್ನ ಆ ಥರ ನಾವು ರೋಸ್ಟ್ ಮಾಡಿಕೊಂಡು ಈ ಥರ ಕ್ವಾಲಿಟಿ ಮಾಡಿ ಸಪ್ಲೈ ನಾವು ಮಾಡ್ಬೋದು ಅಂತ ಹೇಳ್ಕೊಂಡು ಅವರು ಅದನ್ನು ಪ್ರಯತ್ನ ಮಾಡಿದರೆ ಮಾಡ್ಬೋದು. ಈಗ ಹಂಗೆ ನಾನು ಕುತೂಹಲಕ್ಕೆ ಕೇಳ್ತೀನಿ, ಯಾರೋ ಒಬ್ಬ ರೈತರು ಇದನ್ನ ನಾನು ಈ ಉದ್ಯಮ ಶುರು ಮಾಡ್ಬೇಕಂದ್ರೆ ಮಾಡ್ಬೋದು? ಅವರು ಮಾಡ್ಬೋದು. ನಾನು ಹೊಲ್ದಾಗ ಕಡ್ಲಿ ಬೆಳೀತಪ್ಪ, ನಾವು ಒಂದು 50 ಜನ 100 ಜನ ಸೇರಿ ಕಡ್ಲಿ ಬೆಳಿತೀವಿ. ಅದನ್ನ ಮಾರ್ಕೆಟ್ಗೆ ಹೋದ್ರೆ ಕೆಲವು ಬಾರಿ ಮಾರ್ಕೆಟಲ್ಲಿ ಸಿಗುತ್ತೆ, ಕೆಲವೊಬ್ಬರು ರೇಟ್ ಸಿಗುತ್ತೆ, ಕೆಲವು ಬಾರಿ ಸಿಕ್ಕಲ್ಲ. ಅವರಿಗೆ ಬೆಳೆದ ಮೇಲೆ ಅದನ್ನ ಈ ಥರ ರೋಸ್ಟ್ ಮಾಡ್ಕೊಂಡು ಮಾರೋದು ನಾಲೆಜ್ ಇರೋಂಗಿಲ್ಲ, ಮುಡ್ಲಿಕ್ಕೆ ಆಗಲ್ಲ ಅವರಿಗೆ. ಅವ್ರಿಗೆ ಮಾಡಬೇಕು, ಈ ದೊಡ್ಡ ಇಂಡಸ್ಟ್ರಿಗೆ ಡೈರೆಕ್ಟ್ ಕೊಡ್ಬೋದು. ಈ ಕಡ್ಲೆ ಏನು ಮಾಡ್ತಾರೆ, ಟ್ರೇಡರ್ಸ್ ತೊಗೊತಾರೆ, ಸ್ಟಾಕಿಸ್ಟ್ ತೊಗೊತಾರೆ. ಅವ್ರೆಲ್ಲ ಗ್ರೇಡಿಂಗ್ ಮಾಡಿಕೊಂಡು ಅವ್ರಲ್ಲಿ ಇದು ಮಾಡ್ಕೊಂಡು ತಮ್ಮ ಪ್ರಾಫಿಟ್ ಜೋಡಿಸಿ ಕೊಡ್ತಿರ್ತಾರೆ. ಈಗ ಅದನ್ನ ಡೈರೆಕ್ಟ್ ಅಂತ ಫ್ಯಾಕ್ಟ್ರಿಗೆ ಕೊಟ್ಬಿಟ್ರೆ ಅವ್ರಿಗಿನ್ನೂ ಚೆನ್ನಾಗಿ ನಮ್ಮ ರೈತರಿಗೆ ಲಾಭ ಸಿಗುತ್ತೆ. ಅಂದ್ರೆ ಒಳ್ಳೆ ರೇಟ್ ಸಿಗುತ್ತೆ. ಒಳ್ಳೆ ರೇಟ್ ಅಲ್ಲ ಮಾರ್ಕೆಟ್ಗಿಂತ? ಹಾಂ ಸಿಗುತ್ತೆ. ಹೌದಾ? ಹಾಂ ಸಿಗುತ್ತೆ. ನೀವು ಅದ್ರಲ್ಲಿ ಹೆಲ್ಪ್ ಮಾಡಬಲ್ರ? ಯಾರ್ಯಾದ್ರು ಈಗ ರೈತರು ನೋಡ್ತಿದ್ರೆ, ಯಾಕಂದ್ರೆ ಸುಮಾರು ಈಗ ನೀವು ಹೆಚ್ಚು ಕಡಿಮೆ ಲಕ್ಷಾಂತರ ಟನ್ನೇ ಬೇಕನ್ನ ನಿಮ್ಗೆ ಬೇಕು. ಹಾಂ ಅಲ್ವಾ? ಬೇಕು ಬೇಕು.
ಇದು ಏನೇನು ತಗೋತೀರಿ, ಏನೇನು ನಿಮಗೆ ಬೇಕಾಗುತ್ತೆ? ಈ ನಮ್ಮಲ್ಲಿ ರಾ ಮೆಟೀರಿಯಲ್ ಬೆಳೆದ್ರೆ ಕಡಲೆ ಒಂದರೆ ಕಡಲೆದಿಂದ ಅಷ್ಟೇ. ಶೇಂಗಾ ಶೇಂಗಾ ನಮ್ಮದು ನಡೆಯಲ್ಲ. ನಮ್ಮ ಶೇಂಗಾದು ಸಣ್ಣದಿರುತ್ತೆ, ಇಲ್ಲಿ ಗುಜರಾತ್ನ ಶೇಂಗಾ ಭಾಳ ದೊಡ್ಡದಿರುತ್ತೆ. ಇಲ್ಲಿ ನಮ್ಮಲ್ಲಿಗಿಂತ ಜಾಸ್ತಿ ಬೆಳೀತಾರೆ. ಕಡ್ಲಿ ಅಷ್ಟೇ ನೀವು ಖರೀದಿ ಮಾಡ್ಬೋದು. ಯಾವ ಕಡ್ಲಿ ಅದರಲ್ಲಿ? 2-3 ಕಡ್ಲಿ ಇದೆ. ಮತ್ತೆ ನಮ್ಗೆ ಗದಗ ಅಣ್ಣಿಗೆರೆ ಎಲ್ಲ ಬೆಳೀತಾರಲ್ಲ. ಅಲ್ಲ, ಕಾಬೂಲಿ ಕಡ್ಲಿ ಇದೆ. ಜವಾರಿ ಕಡ್ಲಿ ಅಂತಿರಲ್ಲ ಅದೇ. ಕಾಬೂಲಿ ನಡೆಯಂಗಿಲ್ಲ. ಕಾಬೂಲಿ ನಡೆಯಂಗಿಲ್ಲ. ಜವಾರಿ ಇದು ನಡೆಯುತ್ತೆ. ಸೊ ಆ ಆಪರ್ಚುನಿಟೀಸ್ ಕೂಡ ಆಪರ್ಚುನಿಟಿ ಮಾಡ್ಬೋದು. ಓಕೆ. ಅವರು ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ದಿಲ್ಲಿ ಎಲ್ಲ ಕಡೆನೂ ಅವ್ರು ಸೇಲ್ ಮಾಡ್ಬೋದು, ಡೈರೆಕ್ಟ್ ಕೊಡ್ಬೋದು ಕಸ್ಟಮರ್. ಓಕೆ. ಅದಕ್ಕೆ ಬೇಕಾದ್ರೆ ನಾವು ಹೆಲ್ಪ್ ಮಾಡ್ಬೋದು. ಈಗ ಏನು ನಮ್ಮಲ್ಲಿ ಟ್ರೇಡರ್ಸ್ ಏನು ಮಾಡ್ತಾರೆ, ಸೀಸನ್ ಮ್ಯಾಗ ಸ್ಟಾಕ್ ಮಾಡ್ಕೊತಾರೆ. ಸ್ಟಾಕ್ ಮಾಡಿ ಸುಮಾರು 4 ತಿಂಗಳು ಇಟ್ಕೊಂತಾರೆ ಕೋಲ್ಡ್ ಸ್ಟೋರೇಜ್ನಲ್ಲಿ. ಅವ್ರು ಯಾವಾಗ ಅವ್ರಿಗೆ ರೇಟ್ ಜಂಪ್ ಆಗುತ್ತಲ್ಲ ಅವಾಗ ಹೊರಗೆ ತೆಗಿತಾರೆ ಅವರು. ಬಿಸ್ನೆಸ್ ಮ್ಯಾನ್ ಮಾಡೋದೇ ಕೆಲಸ ನಮ್ಮಲ್ಲಿ. ಗದಗದಲ್ಲಿ, ವಿಜಯಪುರದಲ್ಲಿ, ಗುಲ್ಬರ್ಗಾದೊಳಗೆ, ಲಾತೂರು, ಸೋಲಾಪುರ ಇವ್ರಲ್ಲೇ ಮಾಡ್ತಾರೆ. ಅಂದರೆ ಸೀಸನ್ ಒಳಗೆ ಕಡಿಮೆ ರೇಟ್ ಇರ್ತಲ್ಲ, ಅವ್ರು ಎಷ್ಟು ದುಡ್ಡು ಇರುತ್ತೆ ಸ್ಟಾಕ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಈಗ ಅದು ಮಾರ್ಕೆಟ್ ರೇಟ್ ಇದ್ದಷ್ಟೇ ತೊಗೊತಾರೆ ಅವರು. ಇಲ್ಲಿ ಬಂದರೆ ಹೆಚ್ಚು ಹೆಂಗೆ ಕೊಡ್ತಾರಂತೆ ಹೆಂಗೆ? ಈಗ ಇಲ್ಲಿಗೆ ಬಂದರೆ ಟ್ರಾನ್ಸ್ಪೋರ್ಟಿಂಗ್ ಎಕ್ಸ್ಟ್ರಾ ಆಗ್ಬಿಡ್ತಾರೆ. ಈಗ ಅವರು ಇವ್ರು ಇರ್ತಾರಲ್ಲ, ಟ್ರೇಡರ್ಸ್ ಇರ್ತಾರಲ್ಲ, ಅವರು ಖರೀದಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ಅದೆಲ್ಲ ಮಣ್ಣು ತೆಗೆದು ಗ್ರೇಡಿಂಗ್ ಮಾಡಿ 1 ನಂಬರ್ 2 ನಂಬರ್ 3 ನಂಬರ್ ಕಡ್ಲಿ ಬೇರೆ ಬೇರೆ ಮಾಡಿ ಅವ್ರದ್ದೆಲ್ಲ ಪ್ರಾಫಿಟ್ ಪ್ಲಸ್ ಮಾಡಿ ಕೊಡ್ತಾರೆ ಅವರು. ಈಗ ಅಲ್ಲಿ ತನಕ ಫಾರ್ಮರ್ಸ್ ಬಿಟ್ಟಕ್ಕಾಗಲ್ಲ, ಕ್ಲೀನ್ ಮಾಡೋಕ್ಕಾಗಲ್ಲ ಅವ್ರಿಗೆ. ಕಸ್ಟಮರ್ ಯಾರಂತ ಗೊತ್ತಿರಂಗಿಲ್ಲ. ಅದಕ್ಕೆ ನೋಡೋ ಮತ್ತೆ ದಲಾಲ್ ಇರ್ತಾರೆ, ಬ್ರೋಕರ್ ಅಂತ ಇರ್ತಾರೆ. ಬ್ರೋಕರ್ ಹೆಲ್ಪ್ ಮಾಡಿ ಬ್ರೋಕರ್ ಮಾಡ್ತಾರೆ. ನಿಮ್ಮ ಕಡೆ ಕಡ್ಲಿ ಕೊಡೋರು, ಇವ್ರು ಕಡ್ಲಿ ಖರೀದಿ ಮಾಡೋರು. ನಮ್ಗೆ ಎಷ್ಟು ಕಮಿಷನ್ ಅಂತ ತಿಳ್ಕೊಂಡು ಅವರೇ ಮಾಡ್ತಾರೆ. 2 ಮಂದಿಗೂ ನಾವು ಇದು ಮಾಡ್ತಾರೆ. ಸೊ ಈ ಅವಕಾಶಗಳು ಕೂಡ ಇದೆ. ಓಕೆ. ಸೊ ಈ ಉದ್ಯಮ ಮಾಡ್ಬೇಕಂದ್ರೆ ಏನೋ ಲೋನ್ ಏನಾದ್ರು ಸಿಗ್ತದಲ್ಲ. ಈಗೆಲ್ಲ ಪ್ರಧಾನಮಂತ್ರಿ ಯೋಜನೆ ಲೋನ್ ಸಿಗ್ತದೆ ನಿಮ್ಗೆ. ಯಾವ್ದು ಉದ್ಯೋಗ ನೀವು ಮಾಡ್ಬೋದು. ಫುಡ್ ಇಂಡಸ್ಟ್ರಿಗಂತೂ ಭಾಳಷ್ಟು ಡೆವಲಪ್ ಇದೆ. ಸುಮಾರು ನಮ್ಮಲ್ಲಿ 30-35% ಸಬ್ಸಿಡಿ ಇದೆ. ಹಂಗೆ ನಿಮ್ಮಲ್ಲಿ ತೊಗೊಂಡು ಹಾಕೊಂಡವ್ರು ಭಾಳಷ್ಟು ಜನ ಇದೆ. नाम क्या है सर? मनोज कुमार सिंह। हाँ? मनोज सिंह। मनोज सिंह कितने साल से कर रहा है इधर? वो 15 साल से। 15 साल से कर रहा है। ओके. क्या काम है आपका? बस गैस कटिंग का काम। गैस कटिंग का बहुत अच्छा करता है ना आप? हाँ. किधर सीखना है? बस उधर ही सीखा हूँ ना। इधर ही? पहले अहमदाबाद में बात करिए। हाँ. हम कैसा है काम? ठीक है, बढ़िया है। हाँ हाँ. ये दोनों ब्रदर्स के बारे में क्या कहते हैं? बस सही है, हमारा काम भी होता है। हाँ. टाइम में काम भी होता है, पैसा भी देता है काम से पढ़ने के लिए। बस सही आदमी है दोनों। सही आदमी है। हाँ. ओके. क्या तनख्वाह कितना मिलता है? हाँ, तनख्वाह? हाँ, तनख्वाह मिलता है 800 रुपये मिलता है। 800 रुपये डेली? हाँ हाँ. वीकली मिलेगा या मंथली? मंथली। मंथली. हाँ. ओके. हाँ. ओके. कितने बच्चे हैं आपका? एक बच्चा है। क्या पढ़ रहे हैं आप? वो कक्षा में मेरा जैसा काम करता है, वो वेल्डिंग का काम करता है। ओके. एक लड़की है। एक लड़की है. हाँ. ಅಣ್ಣಾರ್ದಲ್ರಿ. ಹಂಗಾಗಿ ಎಲ್ಲ ಮಾಡ್ಕೊಂಡು ಹೊಂಟಿದ್ರಿ. ಎಲ್ಲ ಮಾಡ್ಕೊಂಡು ಹೊಂಟ್ರಿ? ಏನು ಮಾಡ್ತೀರಿ ಕೆಲಸ? ಇದು ವೆಲ್ಡಿಂಗ್ ಗಿಲ್ಡಿಂಗ್ ಆಮೇಲೆ ಇಲ್ಲೆಲ್ಲ ಇದು ಎಲ್ಲ ಇಲ್ಲಿ ಬಂದ ಮೇಲೆ ಕಲ್ತಿದ್ದು? ಹೌದು ಸರ್. ಹಾಂ. ಓಕೆ. ಊರು ನೆನಪಾಗದಲ್ಲಿ ನಂಗೆ ಊರಿಗೆ ಹೋಗ್ತೀರಿ? ಹೋಗಿ ಬರ್ತದೆ ಸರ್. ಯಾವಾಗ ಹೊಂಟ್ರಿ? ಅನಿವಾರ್ಯ ಏನು ಕೆಲಸ ಇತ್ತಪ್ಪ ಅಂದ್ರೆ ಹೋಗೋದು ಬರೋದು ಮಾಡಿರ್ತೀರಿ? ಅಲ್ಲ ಹೊಲ ಫಲ ಎಲ್ಲ ಐತೆ? ಇದೆ ಸರ್. ಐತೆ. ಓಕೆ. ಹಾಂ ಹಾಂ ಹಾಂ. ಓಕೆ. ಸೂಪರ್. ಹಳೆವೆಲ್ಲ ಕತೆ ಗೊತ್ತಿದೆಯಾ ನಿಮ್ಮ ಅಣ್ಣವ್ರದೆಲ್ಲ? ಹಳೆಯದು ಎಷ್ಟು ಕಷ್ಟಪಟ್ಟರು, ಏನು ಮಾಡಿದ್ರು? ಹಾಂ, ಹೇಳಿರ್ತಾರೆ ಸರ್. ಹೇಳಿರ್ತಾರೆ. ಹೇಳಿರ್ತಾರೆ. ಇಷ್ಟು ತಂಡ ಜೊತೆಗಿದೆ. ಯಾವತ್ತಾದರೂ ಒಂದು ದಿವಸ ಅನ್ಕೊಂಡಿದ್ದೀರಾ ಇಬ್ಬರು ಅಣ್ಣ ತಮ್ಮ? ಇಲ್ಲ ಸರ್, ಈ ಥರ ಆಗ್ತದೆ ಅಂದ್ಕೊಂಡಿದ್ದೆ. हाँ, इसके लिए मैं हिंदी में बोलता हूँ। हिंदी में? हाँ बोलो ना जी. ये जो इंडस्ट्री फैक्ट्री चलाने के लिए हाँ. मेरा अकेले का हाथ नहीं है, ये सभी लोगों का सहकार। ओके. इन लोगों ने जो मदद किया, हाँ. मेरे पीछे इन लोगों का हाथ है। Okay. उसके लिए मैं सबको मैं आभारी हूँ और धन्यवाद व्यक्त करता हूँ। ओके. और मेरे से भी इन लोगों का भी घर परिवार चल रही है, मेरे लिए बहुत खुशी की बात है। ಖುಷಿ ಕೆ ಬಾತ್ ಹೈ. ಹಾಂ ಹಾಂ ಹಾಂ. ಸಾಹೇಬ್ರು ಹೇಳ್ತಾ ಇದ್ರು, ಬರೀ ಫ್ಯಾಕ್ಟ್ರಿ ನನ್ನಿಂದ ನಡೆದಿಲ್ಲ, ಇವರೆಲ್ಲ ನಡೀತಾ ಇದೆ, ಇಷ್ಟು ಕುಟುಂಬ ನಡೀತಾ ಇದೆ, ಹಾಗಾಗಿ ಅದ್ರ ಖುಷಿ ನನಗಿದೆ. ಇದು ಎಲ್ಲ ಮೆಹನತ್ ಇವ್ರದ್ದು ಕೂಡ ಇದೆ ಅಂತ ಹೇಳ್ತಿದ್ರು. ಹಾಗಾಗಿ ಇವ್ರಿಗೆಲ್ಲರಿಗೂ ನಿಮಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಒಂದು ಸೆಲ್ಯೂಟ್ ನಿಮಗೆಲ್ಲ. ಯಾಕಂತಂದ್ರೆ ನೀವೆಲ್ಲ ಸೇರಿ आप लोगों ने सभी मेहनत करता है ना रोज़ डेली, वही अच्छा काम होता है. ಗೆಳೆಯರೇ,
ಒಬ್ಬರು ಒಂದು ಹಳ್ಳಿಯಿಂದ ಬಂದು ಹುಡುಗ ಒಂದು ಕನಸು ಕಟ್ಕೊಂಡು ಹೊಟ್ಟೆ ಉಪಜೀವನಕ್ಕಂತ ಬಂದವರು ಇವತ್ತು ಇಷ್ಟು ಜನ ಕೆಲಸ ಕೊಡ್ತಾ ಇದ್ದಾರೆ. ಇದ್ರ ಬ್ಯಾಕ್ ಎಂಡ್ ಕೂಡ ಇನ್ನೂ ಜನ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್? ಟೋಟಲ್ ಅಲ್ಲೆಲ್ಲ ಬೇರೆ ಬೇರೆ ಆದರೆ 3 ಜನ ಕೆಲಸ ಮಾಡ್ತಾರೆ. ಇನ್ನು ನೋಡಿ ಇಷ್ಟು ಜನ ಇನ್ನೂ ಕೆಲಸ ಮಾಡ್ತಿದ್ದಾರೆ. ಬಟ್ ನೋಡ್ರಿ, ಡಿಜಿಟಲ್ ಮಾಧ್ಯಮಗಳು ಇಲ್ಲದ ಕಾಲದಲ್ಲಿ ಬೆಳೆದಿದ್ದೀವಿ. ನೀವು ಇದನ್ನು ನೆನಪಿಟ್ಕೋಬೇಕು. ಇವತ್ತು ಬಂದಿದೆ ಡಿಜಿಟಲ್ ಮಾಧ್ಯಮ. ಇವ್ರಿಗೆ ಇವತ್ತು ಕೂಡ ನಮ್ಮದು ಯಾವುದೂ ಬೇಕಾಗಿಲ್ಲ. ಯಾಕಂದರೆ ಆರ್ಡ್ರೇ ಇವ್ರದ್ದು ಇನ್ನೂ 3 ತಿಂಗಳು ಪೆಂಡಿಂಗ್ ಇದೆ ಅಲ್ವಾ? ನೀವೀಗ ಕೂಡ ಆರ್ಡ್ರ್ ಇನ್ನು 3 ತಿಂಗಳಿಗೆ ತಲುಪುತ್ತೆ. ಅಂದರೆ ಅಷ್ಟು ಬ್ಯುಸಿ ಇದ್ದಾರೆ. ಕಾರಣ ಇಷ್ಟೇ, ಬಂಡವಾಳಕ್ಕಿಂತ ಇಂಪಾರ್ಟೆಂಟ್ ಆಗಿ ಇವರು ನಂಬಿಕೆ ಉಳಿಸ್ಕೊಂಡಿದ್ದಾರೆ ಜನಗಳ ಹತ್ರ, ಸತ್ಯ ಮಾತಾಡಿದ್ದಾರೆ, ಆಮೇಲೆ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಹಾನೆಸ್ಟ್ ಆಗಿದ್ದಾರೆ ಅನ್ನೋದಕ್ಕೆ ಇವರಿಬ್ಬರು ಅಣ್ಣ ತಮ್ಮ ಕಷ್ಟಪಟ್ಟು ದುಡಿದು ಇದೊಂದು ದೊಡ್ಡ ಕಂಪನಿ ಕಟ್ಟಿದ್ದಾರೆ. ನನಗೆ ಖುಷಿ ಆಗುತ್ತೆ ರೀ. 8-10 ಕೋಟಿ ರೂಪಾಯಿ ವ್ಯವಹಾರ ನಡೆಸ್ತಾರೆ ಅಂತಂದರೆ ಬಹಳ ಖುಷಿ ವಿಚಾರ ಅಲ್ವಾ ಸರ್? ಭಾಳ ದೊಡ್ಡ ವಿಚಾರ ಅದು. ಅದು ಉತ್ತರ ಕರ್ನಾಟಕದಿಂದ ಬಂದು ಗುಜರಾತಲ್ಲಿ ಇವರು ನೆಲೆ ನಿಂತು ಒಂದು ಉದ್ಯಮ ಕಟ್ಟಿದ್ದಾರೆ. ಅದು ಭಾಳ ಖುಷಿ ಆಗುತ್ತೆ. ಯಾಕಂದರೆ ಮಾರ್ವಾಡಿಗಳ ಮಧ್ಯೆ ಬಂದು ಅವ್ರ ಮನವೊಲಿಸಿ ಅಲ್ವಾ ಸರ್? ಭಾಳ ಕಷ್ಟಕರವಾದ ವಿಚಾರ. ಭಾಳ ಕಷ್ಟ ಜೀವಿ ಅವರು ಅಂತ ಹೇಳಿದ್ರಿ ನೀವು ಅಲ್ವಾ? ಅವರಿಗೆ ನಾವು ಇಂಡಸ್ಟ್ರೀಸನ್ನು ಸಪ್ಲೈ ಮಾಡ್ತಾ ಇದ್ದೇವೆ, ಸಪ್ಲೈ ಮಾಡಿಕೊಡ್ತಾ ಇದ್ದೇವೆ. ಹಾಗಾಗಿ ನಿಮಗೂ ಇಲ್ಲಿ ಅವಕಾಶಗಳಿದೆ. ಆಮೇಲೆ ಇದು ಒಂದು ಉತ್ತಮ ಅವಕಾಶ, ತುಂಬ ಲಾಭಕರವಾದ ಇದು. ನೋಡ್ರಿ, 1 kg ಕಡ್ಲಿನ ನೀವು ಹುರಿದು ಮಾಡೋದ್ರಿಂದ 3 ಪಟ್ಟು ಲಾಭ ಆಗ್ತದೆ ಅಲ್ಲ? 3 ಪಟ್ಟು ಲಾಭ ಆಗುತ್ತೆ. ಇಲ್ಲಿ ಸಣ್ಣ ಸಣ್ಣ ಇಂಡಸ್ಟ್ರಿ ಮಾಡಿದವರು 4-5 ಲಕ್ಷ ರೂಪಾಯಿ ತಿಂಗಳಿಗೆ ದುಡಿತಾ ಇದ್ದಾರೆ. ಇನ್ನು ದೊಡ್ಡವರು ಕೋಟಿ ದುಡಿತಾ ಇದ್ದಾರೆ ಅಲ್ವಾ? ಆ ಥರದ ಇಂಡಸ್ಟ್ರೀಸ್ ಕೂಡ ಇವ್ರು ಹೆಲ್ಪ್ ಮಾಡಿದ್ದಾರೆ. ಸೊ ಕರ್ನಾಟಕದಿಂದ ಅಯ್ಯೋ ಗುಜರಾತಪ್ಪ ಅಲ್ಲಿ ಹೋಗೋದು ಹೆಂಗೆ ಮಾಡೋದು ಹೆಂಗೆ ಅಂತ ಏನು ಚಿಂತೆ ಬೇಡ. ನೀವು ಅಲ್ಲೇ ಅಕ್ಕಪಕ್ಕದಲ್ಲಿ ಬಿಜಾಪುರದಲ್ಲಿದೆ, ಗದಗಲ್ಲಿದೆ, ಇನ್ನೆಲ್ಲೆಲ್ಲ ಇದೆ ನೋಡಿ. ಆಮೇಲೆ ವಿಡಿಯೋದಲ್ಲಿ ನಾವು ಸಾಧ್ಯವಾದಷ್ಟು ಎಲ್ಲ ವಿಷಯನೂ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ, ಯಾವುದನ್ನು ಮುಚ್ಚಿಟ್ಟಿಲ್ಲ. ಬಟ್ ಕ್ವಾಲಿಟಿ ಕೆಲಸ ಇದೆ ಇಲ್ಲಿ. ಆಮೇಲೆ ಬಜಾರಲ್ಲಿ ನಿಮಗೆ ಏನೇನೋ ಸಿಕ್ಬಿಡ್ಬೋದು. ಬಟ್ ಅವು ಸ್ವಲ್ಪ ದಿವಸ ನಡೆಯುತ್ತೆ, ಸ್ವಲ್ಪ ದಿವಸ ನಿಂತ್ಕೊಳ್ಳುತ್ತೆ. ತುಂಬ ಲಾಂಗ್ ಲೈಫ್ ಬೇಕಂದರೆ ಇದನ್ನು ನಿಮಗೆ ಇವ್ರು ನೀವು ಹೇಳ್ದಂಗೆ ಮಾಡ್ಕೊಡೋದ್ರಿಂದ ಇದಕ್ಕೆ ಲೈಫ್ ಇದೆ. ಸರ್, ಇನ್ನೊಂದು ಕೇಳೋದು ಮರ್ತೆ, SSL ಇದು ಮಾಡ್ಕೊಡೋಕ್ಕಾಗುತ್ತಾ ನಿಮಗೆ? ಇಲ್ಲಲ್ಲ, ಮಾಡ್ಬೋದು. SSL ಮಾಡ್ಬೋದು. ಅದು ಇನ್ನೂ ಚೆನ್ನಾಗಿರುತ್ತೆ ಅಥವಾ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಬೇರೆ ಬೇರೆ ಐಟಮ್ಗೆ SS ಮಾಡ್ಬೋದು, ಇಲ್ಲಾಂದ್ರೆ SS ಮಾಡಲಿಕ್ಕಿಲ್ಲ, ಆ ಥರ ಇರುತ್ತೆ. ಹಂಗೆ ಸೊ ಅದು ಅಂದರೆ ರೇಟ್ ಬೇರೆ ಬೇರೆ ಆಗುತ್ತೆ. ಬೇರೆ ಬೇರೆ ಆಗುತ್ತೆ. ಓಕೆ, SS ಮಾಡ್ಕೊಡ್ತೀನಿ, ಬೇಕಂದ್ರೆ ಮಾಡಿಕೊಡ್ತಾರೆ. ಒಂದ್ಸಲ ವಿಸಿಟ್ ಮಾಡಿ. ಗುಜರಾತ್ಗೆ ಕೆಳಗಡೆ ನಂಬರ್ ಬರ್ತಾ ಇದೆ, ಕಾಲ್ ಮಾಡಿ. ನಿಮ್ಮ ಉದ್ಯಮ ಶುರುವಾಗಲಿ, ಒಂದು ಹೊಸ ಉದ್ಯಮ. ಕತೆ ಇನ್ನೂ ಮುಂದುವರಿಯುತ್ತೆ, ನೋಡ್ತಾ ಇರ್ರಿ. ಅದ್ಭುತವಾದ ಕತೆ ಇದೆ. ಸಾಹೇಬ್ರದ್ದು ಇನ್ನೂ ಫ್ಯಾಮ್ಲಿ ಬರುತ್ತೆ ನಿಮ್ಮ ಮುಂದೆ, ಅವ್ರ ಕತೆ ಕೇಳಿ. ಯಾಕೆ ಅಂತಂದರೆ ಉತ್ತರ ಕರ್ನಾಟಕದವ್ರು ಹೇಗೆ ಶುರುವಾಯಿತು ಅನ್ನೋ ಕೇಳೋ ಕುತೂಹಲ ನನಗೂ ಇದೆ, ನಿಮಗೂ ಆ ಕುತೂಹಲ ಉಳಿಸ್ತಾ ಮುಂದಿನ ಎಪಿಸೋಡ್ಗೆ ವೆಲ್ಕಮ್ ಮಾಡ್ತೀನಿ. ಬನ್ನಿ, ಮುಂದಿನ ಎಪಿಸೋಡ್ಗೋಸ್ಕರ ಕಾಯ್ತಾ ಇರಿ ಗೆಳೆಯರೆ. ನಮಸ್ತೆ.